ಲೇ ಯಾರಿದಾರ ಅಲ್ಲಿ ನೋಡ್ರೇನೋ ಸೀದಾಗ್ತಾ ನೋಡ್ರಲ್ಲಿ ಬಂದು ನೋಡ್ರಲ್ಲೇ ಬರೀ ಈಚೆ ನಿಂತಿರ್ಬೇಡಿ ನಿಂತ್ಕೊಳ್ರ ಟೈಮ್ ಗಿರಾಕಿರೋ ಟೈಮ್ ಆಯ್ತು ನಿಂತ್ಕೊಳ್ರಲ್ಲ ನೋಡ್ರ ಏನಾಯ್ತು ಅಂತ ಬರೀ ನೀವು ನೋಡ್ಕೊಳ್ಳೋದೇ ಆಗ್ಬಿಟ್ಟಿದೆ ಟೈಮ್ 1 ಗಂಟೆ ಆಗೋದು ನಮಗೆ ಗೊತ್ತಾಗಲ್ಲ ಹಂಗೆ ನೋಡ್ತಾರೆ ಬೇಗ ಓಕೆ ಕಾರ್ಯಕ್ರಮ ಶುರು ಮಾಡಬೇಕು 1 ಗಂಟೆ ಆಗೋದೇ ಗೊತ್ತಾಗಲ್ಲ ರೀ ಬೆಳಗ್ಗೆನೆ ಬಂದಿರ್ತೀವಿ 7 ಗಂಟೆಗೆ ಅದು ತಗೊಂಬ ಇದು ತಗೊಂಬ ಇವ್ನು ಹುಡುಕು ಅವ್ನು ಹುಡುಕು ಇದ್ರೊಳಗೆ ನಮ್ಮ ಜೀವನ ಮುಗಿದೋಗುತ್ತೆ ಅಷ್ಟೊಳಗೆ 1 ಗಂಟೆ ಆಗ್ಬಿಡುತ್ತೆ ಇದು ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಕರ್ನಾಟಕದ ಮೂಲೆಗಳಿಂದ ಕರೆಸಿ ಮಿಲ್ಟ್ರಿ ಹೋಟ್ಲವ್ರನ್ನ ಕರೆಸಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದಿಂದ ಕರೆಸಿದ್ದೀವಿ ಅವಾಗಲೇ ತುಂಬ ಅಡುಗೆಗಳನ್ನ ಮಾಡಿಸಿದ್ವಿ ಸಾರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೆಡ್ಡಿ ಸ್ಪೆಷಲ್ ಹಂಗೆ ಇರಬೇಕು ಅಂತೇಳಿ ಏನು ನಾರ್ತ್ ಕರ್ನಾಟಕದವ್ರಿಗೆ ಫುಲ್ಲು ಖುಷಿ ಆಗ್ಬಿಟ್ಟಿದೆ ಯಾವಾಗ ಬಂದದ ದುರ್ಗಕ್ಕೆ ಹೋಗಿಲ್ವೇ ರೆಡ್ಡಿ ಹೋಟ್ಲಲ್ಲಿ ತಿನ್ನೋಡಿ ಸರ್ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಅಂತ ಓಕೆ ತಿನ್ನಿದ್ದು ಆಯಿತು ಅವ್ರು ಕರ್ಕೊಂಬಂದು ತೋರಿಸಿದ್ದಾಯಿತು ಚಿಕನ್ ಒಂದು ತೋರಿಸ್ಬೇಕು ಅಂತ ರೆಡ್ಡಿಯವರು ಖುಷಿಯಾಗಿ ನಿಂತ್ಬಿಟ್ಟಿದ್ದಾರೆ ಕರ್ಕೊಂಬರ್ತೀನಿ ಮಿಸ್ಟರ್ ರೆಡ್ಡಿ ಬನ್ನಿ ಸರ್ ಆರಾಮ ಹ್ಞೂ ಸರ್ ಆರಾಮ್ ಏನೋ ಫುಲ್ಲು ಕಳಕಳಿಯಾಗಿ ಮದುವೆ ಗಂಟು ಥರ ಬರ್ತಾ ಇದ್ದಾರೆ ಇವಾಗ ಚಿಕನ್ ಮಾಡಿ ತೋರಿಸ್ಬಿಟ್ರೆ ಸಾಕಪ್ಪ ಫಸ್ಟು ದುರ್ಗಕ್ಕೆ ಹೋಗ್ಬಿಡೋಣ ಅಂತ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಓಕೆ ಏನು ಮಾಡ್ತಾ ಇದ್ರಿ ಇವತ್ತು ಸರ್ ಚಿಕನ್ ಸುಕ್ಕ ಅದೇ ಚಿಕನ್ ಸುಕ್ಕ ಅವಲೇನೋ ಬೇರೆ ಅದೇ ಮಸಾಲೆ ಅದೇ ಎರಡು ಒಂದೇ ಸುಕ್ಕ ಅಂತೀವಿ ಓಕೆ ಚಿಕನ್ ಸುಕ್ಕ ಅಂತಾರೆ ಮಸಾಲ ಅಂತಾರೆ ಏನ್ ಬೇಕಾದ್ರೆ ಅನ್ಕೊಳ್ತಾರೆ ಹೋಟ್ಲವ್ರು ಹೇಳಿದ್ರು ನಾವು ತಿನ್ಬೇಕಲ್ಲ ಇದೇ ಸುಕ್ಕ ಅಂದ್ರೂ ತಿನ್ಬೇಕು ಸುಕ್ಕ ಅಲ್ಲ ಇದು ಮಸಾಲ ಅಂದ್ರೂ ತಿನ್ಬೇಕು ಓಕೆ ನಮ್ಮ ಇವತ್ತಿನ ರೆಡ್ಡಿ ಮಿಲ್ಟ್ರಿ ಹೋಟ್ಲಿಂದ ಬಂದಿದ್ದಾರೆ ಮಂಜುನಾಥ್ ರೆಡ್ಡಿ ಅವರು ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ಚಿತ್ರದುರ್ಗದ RTO ಪಕ್ಕದಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಕ್ಕ ಮಾಡಕ್ಕೆ ರೆಡ್ಡಿ ಚಿಕನ್ ಸುಕ್ಕ ಬೇಕಾಗುವ ಸಾಮಗ್ರಿಗಳು ಚಿಕನ್ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಶುಂಠಿ ಪೇಸ್ಟ್ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ಎಣ್ಣೆ ಸಾಕು 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 ಚಿಕನ್ ಗಟ್ಟಿಯಾಗಿರುತ್ತಾ ಗ್ರೇವಿ ಇದು ಸುಕ್ಕ ಥರ ಬರುತ್ತೆ ಸರ್ ಅಂದರೆ ಏನು ಜಾಸ್ತಿ ಗ್ರೇವಿ gravy ಇರಲ್ಲ ಇರಲ್ಲ, dry ಆಗೂ ಇರಲ್ಲ, ಸ್ವಲ್ಪ ಸ್ವಲ್ಪ ಗ್ರೇವಿ ಇರುತ್ತೆ ಅಷ್ಟೇ ಮೆಣಸಿನಕಾಯಿ ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ ಸಪೋಸ್ ನೀವೇನಾದ್ರೂ ಯಾವ್ದಾರ ಊರಿಗೆ ಹೋಗಿದ್ರೆ ಅಲ್ಲಿ ಯಾವ್ದಾರ ಊರಿನಲ್ಲಿ ಇದು ಚೆನ್ನಾಗಿತ್ತು ಸರ್ ಒಳ್ಳೆ ಮಟನ್ ಫ್ರೈ ಒಳ್ಳೆ ಚಿಕನ್ನು ಒಳ್ಳೆ ಫಿಶು ಅಂತ ಏನಾದ್ರು ಅನ್ಸಿದ್ರೆ ಅವ್ರ ಫೋನ್ ನಂಬರ್ ನಮಗೆ ಕಳಿಸ್ಕೊಡಿ ಅವ್ರನ್ನ ಕಳಿಸ್ಕೊಡ್ತೀವಿ ಅವ್ರನ್ನ ಕರ್ಸ್ಕೊಂಡು ಅವರ ರುಚಿನ ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಟೊಮೆಟೊ ಹಾಕಿದ್ದಾರೆ ಈರುಳ್ಳಿ ಹಾಕಿದ್ದಾರೆ ಓಕೆ ಎಲ್ಲೋ ಕಲರ್ ಸ್ವಲ್ಪ ಕಚ್ಚಾ ಖಾರದ ಪುಡಿ ಚಿಕನ್ ಸರ್ ಎಷ್ಟೊಂದು ಪ್ಲೇಟ್ಗೆ ನಿಮ್ಮೂರಲ್ಲಿ ಚಿಕನ್ 90 ರೂಪಾಯಿ ಸರ್ ನಮ್ಮದು ಒಂದು ಪ್ಲೇಟ್ ಚಿಕನ್ 90 ಹೌದು ಸರ್ ನಾನು ಹೇಳಿದೆ ನಮ್ಮ ಹುಡುಗರಿಗೆ ಅಲ್ಲಿ ಸ್ವಲ್ಪ ರೇಟ್ನ ಜಾಸ್ತಿ ಮಾಡ್ರು ಚಿತ್ರದುರ್ಗದಲ್ಲೇ 90 ರೂಪಾಯಿ ಮಾಡ್ತಾವ್ರೆ ನಾವು 100 ರೂಪಾಯಿ ಮಾಡ್ರು ಅಂದರೆ 80 ರೂಪಾಯಿ ಇಟ್ಕೊಂಡು ಸಾಯ್ತಾ ಇದ್ದಾರೆ ಉಪ್ಪು ಹಾಕಿರ ಕಲ್ಲುಪ್ಪು ಹಾಕಿದ್ದೀನಿ ಸರ್ ಕಲ್ಲುಪ್ಪೇ ಯೂಸ್ ಮಾಡೋದು ಅಲ್ಲಿ ಹೋಟೆಲ್ ಹೌದು ಸರ್ ಕಲ್ಲುಪ್ಪೆ ಜಾಸ್ತಿ ಚಿಕನ್ ಒಂದು 10 ನಿಮಿಷಕ್ಕೆ ಬೆಂದೋಗುತ್ತಲ್ಲ ಹೌದು ಸರ್ 10 ಮಿನಿಟ್ಸಲ್ಲಿ ಚಿಕನ್ ರೆಡಿ ಆಗುತ್ತೆ ಹೌದು ಸರ್ ಆರ್ಡ್ರ್ ತಗೊಂಡ್ಬೇಕಾದ್ರೆ ಬಂದು ಅಡುಗೆ ಮಾಡ್ಕೊಂಡು ಕೊಡ್ಬೋದು ಚಿಕನ್ ಹೌದು ಸರ್ ಹೌದು ಅಲ್ವೇನ್ರಿ ಹೌದು ರೆಡ್ಡಿ ಅವರೇ ಹೌದು ಸರ್ ಹಾಕಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಹೌದು ಸರ್ ಓಕೆ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಈಗ ಚಕ್ಕೆ ಲವಂಗ ಏಲಕ್ಕಿ ಪುಡಿ ಚಕ್ಕೆ ಲವಂಗ ಏಲಕ್ಕಿಯನ್ನ ಪುಡಿ ಮಾಡ್ಕೊಂಡಿದ್ದಾರೆ ಆ ಮೂರನ್ನು ಸ್ವಲ್ಪ ಹಾಕ್ಬೇಕು ಚೆನ್ನಾಗಿ ಡ್ರೈ ಎಲ್ಲ ಅಂದರೆ ತೆಳ್ಳಗಿರುತ್ತೆ ಸರ್ ತೆಳಗಿರುತ್ತಾ ಹಾಂ ಸರ್ ಇರುತ್ತೆ ನಮ್ಮ ಇವತ್ತಿನ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ರೆಡ್ಡಿ ಮಿಲ್ಟ್ರಿ ಹೋಟ್ಲಿಂದ ಬಂದಿದ್ದಾರೆ ಮಂಜುನಾಥ್ ರೆಡ್ಡಿ ಅವರು ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ಅದ್ಭುತವಾಗಿರುವಂಥ ವೈವಿಧ್ಯಮಯವಾಗಿರುವಂಥ ಅಡುಗೆಗಳನ್ನ ತೋರಿಸಿದ್ರು ಕಡೆಯದಾಗಿ ಒಂದು ಚಿಕನ್ ತೋರಿಸ್ಬಿಟ್ಟು ಚಿತ್ರದುರ್ಗ ವಾಪಸ್ ಹೋಗ್ಬಿಡ್ತೀವಿ ಮುರಳಿಯವರೇ ಅಂತಿದ್ದಾರೆ ಆದರೂ ಸಹ ಇಷ್ಟೊಂದು ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡಿದ್ದಾರೆ ನೀವೇನಾದ್ರು ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ರೆಡ್ಡಿ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗ್ಬೋದು ಊಟ ಮಾಡ್ಕೊಂಡು ಹೋಗ್ಬೋದು ರೆಡ್ಡಿ ಅವ್ರಿಗೆ ಫೋನ್ ನಂಬರ್ ಹೇಳಿ ಸರ್ 9480 6560 6560ಗೆ ಫೋನ್ ಮಾಡಿದ್ರೆ ಮಂಜುನಾಥ್ ರೆಡ್ಡಿ ಅವರೇ ಫೋನ್ನ ಪಿಕ್ ಮಾಡ್ತಾರೆ ನಿಮಗೆ ಏನು ಬೇಕೋ ಆರ್ಡ್ರನ್ನು ತಗೊಂಡು ರೆಡಿ ಮಾಡಿ ಇಟ್ಟಿರ್ತಾರೆ ಮಧ್ಯಾಹ್ನ 12:45 1 ಗಂಟೆ ಹೋಟೆಲ್ ತೆಗೆದ್ರೆ ರಾತ್ರಿ 11:15 ತನಕ ಸಿಗೋಂಥ ಏಕೈಕ ಹೋಟೆಲ್ ರೆಡ್ಡಿ ಮಿಲ್ಟ್ರಿ ಹೋಟೆಲ್ ಚಿತ್ರದುರ್ಗ ಚೆನ್ನಾಗಿ ಬಂದಷ್ಟು ಚೆನ್ನಾಗಿರುತ್ತೆ ಅರ್ಜೆಂಟ್ ಮಾಡಿದ್ರೆ ಮಾಂಸದ ಅಡುಗೆಲಿ ಕೆಟ್ಟೋಗುತ್ತೆ ಕೆಲಸ ಹೌದು ಸರ್ ಧನಿಯಾ ಪುಡಿ ಹಾಕಾಯ್ತು ಕೊತ್ತಂಬರಿ ಹಾಕಿ ಮುರಳಿ ಅವರೇ ಇನ್ನೊಂದು 5 ನಿಮಿಷ ಮುಚ್ಚಿ ಅಂತಾರೆ ಅವರು ಹೌದು ಸರ್ ಕರೆಕ್ಟ್ ನೀವು ಹೇಳೋದು ಕರೆಕ್ಟ್ ಸರ್ ರೆಡ್ಡಿ ಅವ್ರದ್ದು ಕೇಳಿ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ತಿರ್ಗಾ ಮುಚ್ಚಿ ಒಂದು ಸೌಟ್ ಹಾಕಿದ್ರೆ ಒಂದು ಪ್ಲೇಟ್ ನಮ್ಮ ಲೆಕ್ಕದಲ್ಲಿ ನಮ್ಮ ಹೋಟ್ಲಿಗೆ ಹ್ಞೂ ಸರ್ ಒಂದೇ ಒಂದು ಸೌಟ್ ಹಾಕಿದ್ರೆ ಮುಗಿದೋಯ್ತು ತಿಂದೋಡು ಇನ್ನೊಂದ್ಸರಿ ಬರಂಗೇ ಇಲ್ಲ ಹಾಕಿ ನೀವು ಚಿಕನ್ ಮಸಾಲ ಚಿಕನ್ ಸುಕ್ಕ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಹಿಂದ್ಗಡೆ ರೆಡ್ಡಿ ಅಂತ ಸೇರಿಸ್ಕೊಳ್ಳಿ ರೆಡ್ಡಿ ಹೋಟ್ಲು ಮಸಾಲ ರೆಡ್ಡಿ ಹೋಟ್ಲು ಚಿಕನ್ನು ರೆಡ್ಡಿ ಏನು ಬೇಕಾದ್ರೆ ಸೇರಿಸ್ಕೋಬೋದು
ತುಂಬಾ ಸಖತ್ತಾಗಿರುತ್ತೆ ಸರ್. ನಮ್ಮಲ್ಲಿ ಇದು ಅಂತ ಫೇಮಸ್ ಅಂತೆ. ಈಸಿಯಾಗಿರೋವಂಥದ್ದು, ಏನು ಕರೆಂಟ್ ಇರಬೇಕಾಗಿಲ್ಲ, ಖಾರ ರುಬ್ಬೇಕಾಗಿಲ್ಲ, ಫಟಾಫಟ್ ಅಂತ ಇಟ್ಕೊಂಡ್ರೆ ಸಾಕು ಸರ್. ಸರ್ ನೋಡಿ, ಚಿಕನ್ ಮಸಾಲ, ಚಿಕನ್ ಸುಕ್ಕ. ಚಿಕನ್ ಮಸಾಲ, ಚಿಕನ್ ಸುಕ್ಕ. ಮಂಗಳೂರು ನೋಡಿದ್ರೆ ಭಯ ಬಿದ್ದು ಓಡೋಗ್ಬಿಡ್ತಾರೆ. ಎಂತದ್ದು ಮರ ತಲೆ ಬಿದ್ದಿಲ್ವಾ? ಇದು ಎಂತ ಚಿಕನ್ ಸುಕ್ಕವಾ? ಎಂತ ಮಂಡೆಯಲ್ಲಿ ಸ್ವಲ್ಪವೂ ಇಲ್ಲ ಇವರಿಗೆ ಜನಕ್ಕೆ. ಇದು ಹೇಗೆ ಚಿಕನ್ ಸುಕ್ಕ ಆಗ್ತದೆ? ಇದು ಸಾರು ಮಾಡಿದ್ರು ಉಂಟಲ್ಲ ಅಂತ ಏನ್ ಮಾಡಕ್ಕಾಗ್ತದೆ ಮರ? ಅದು ಮಂಗಳೂರು, ಇದು ಚಿತ್ರದುರ್ಗ, ಹಾಗೆಲ್ಲ ಆಗ್ತದೆ. ಹೆಸರು ಬದಲಾವಣೆ ಆಗ್ತದೆ. ಅದಕ್ಕೆಂತ ಪಿರಿ ಪಿರಿ? ಬನ್ನಿ ಮಾರ್ಯಾರೆ. ಎಂತದ್ದು ನಮ್ಮ ಸುಕ್ಕವನ್ನ ಈ ರೀತಿ ಸಿಕ್ಕಾಪಟ್ಟೆ ಹಾಳು ಮಾಡ್ತಿದ್ದಾರಲ್ಲ ಅಂತ. ಓಕೆ, ಯಾವ ಜೊತೆ ತಿನ್ನೋದು ಇದನ್ನ? ರೈಸು, ಚಪಾತಿ. ರೈಸು, ಚಪಾತಿ. ಏನಿದೆಯಾ ಒಳಗಡೆ? ತಣ್ಣಗಿರೋ ನೀರು ತಂದ್ರಲ್ಲೋ, ಎಷ್ಟೊಂದು ಸೆಕೆ. ಮಧ್ಯಾಹ್ನ ಹೊತ್ತು ಏನೋ ನೀವು ಲೇ ತಗೊಂಬನ್ರೋ ಇಲ್ಲಿ, ಕೊಡೋ ಇಲ್ಲಿ. ಏನೋ ತಂದಿದ್ಯಾ? ರೈಸು ಮತ್ತೆ ಟೇಸ್ಟ್ ಮಾಡ್ಲಾ? ಮಾಡಿ ಸರ್. ಕರೆಕ್ಟು. ನಿಮ್ಮ ವೈಫ್ ಎಲ್ಲ ಕರ್ಕೊಂಡ್ಬಂದಿದ್ದೀನಿ, ಎಲ್ಲೂ ಒಬ್ರು ಕಾಣ್ತಾ ಇಲ್ವಲ್ಲ? ಇದಾರೆ ಸರ್, ಎಲ್ಲಿದ್ದಾರೆ? ಅಲ್ಲೇ ಕುಂತಿದ್ದಾರೆ. ಅಲ್ಲಿ ಕುಂತ್ಕೊಂಡು ಏನ್ ಮಾಡ್ತಾರೆ? ಕರ್ಕೊಡ್ರಿ. ಇನ್ನೇನು 10 ನಿಮಿಷ ಬಿಟ್ರೆ ಊರಲ್ಲಿ ಇರ್ತೀರಾ ನೀವು? ಕರ್ಕೊಡ್ರಿ ಅವ್ರನ್ನ. ಲೀಲಾವತಿ. ಏನಂತ ಕರಿತೀರಾ ಮಲ್ಲಿ? ಲೀಲಾ ಅಂತ ಕರೀತೀವಿ. ಏನೋ ಕರೀರಿ ಹೋಗ್ಲಿ. ಲೀಲಾ. ಅಯ್ಯೋ, ಏನ್ ಪ್ರೀತಿ ರೀ, ಹಿಂಗ್ ಕರೀರಿ. ಈ ಕಡೆಯಿಂದ ಬರ್ತಾವ್ರೆ. ಇಲ್ಲವ್ರಿ ಅವರು. ಲೀಲಾ. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಎಷ್ಟು ಜನ ಮಕ್ಳು? ಇಬ್ರಾ? ಇಬ್ರು ಸರ್. ಏನ್ ಮಾಡ್ಕೊಂಡಿದ್ದಾರೆ? ಒಬ್ರು ಫಸ್ಟ್ ಸ್ಟ್ಯಾಂಡರ್ಡ್, ಈ ವರ್ಷ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್. ಇವಳು LKG. LKG, ಸೆಕೆಂಡ್ ಸ್ಟ್ಯಾಂಡರ್ಡು. ಏನ್ ನೀವೇ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀರಾ ಮಲ್ಲಿ? ಮಾಡ್ತೀರಾ? ಓಕೆ. ನಿಮ್ಮ ಯಜಮಾನ್ರು ಒಳ್ಳೊಳ್ಳೆ ಅಡುಗೆನ ತೋರಿಸ್ಕೊಟ್ಟಿದ್ದಾರೆ. ಕಡೆ ದಿನ ಇವತ್ತು ನಿಮ್ಮನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ವಿ. ಭಾಳ ಖುಷಿ ಆಯಿತು ನೋಡಿದ್ದು. ಥ್ಯಾಂಕ್ ಯು. ಅಷ್ಟು ದೂರದಿಂದ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಸೆಕೆನಲ್ಲಿ ಇವೆಲ್ಲ ಒಂಥರ ಕಷ್ಟ ಅನಿಸ್ತಾ? ಏನಿಲ್ಲ ಸರ್, ಚಿತ್ರದುರ್ಗಕ್ಕೇನೇನು ಶೆಕೆ ಇಲ್ಲ. ಅಲ್ಲಲ್ಲ, ಓವರ್ ಆಲ್ ಏನು ಅನಿಸ್ತೀರಿ ಎಲ್ಲ ನೋಡಿ ನಿಮಗೆ? ಚೆನ್ನಾಗಿದೆ ಸರ್, ಒಂಥರ ಖುಷಿ ಆಯ್ತು. ಓಕೆ, ಯಾಕಂದ್ರೆ ತುಂಬಾ ಬಿಸ್ನೆಸ್ ಎಲ್ಲ ಮಾಡಿರ್ತೀರಾ, ದುಡ್ಡೆಲ್ಲ ಮಾಡಿರ್ತೀರಾ, ಇವೆಲ್ಲ ಎಕ್ಸ್ಪೀರಿಯನ್ಸ್. ಅದೇ ಸರ್, ಇದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಥ್ಯಾಂಕ್ ಯು. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಏನ್ ನಿಮ್ಮ ಮಕ್ಕಳು ಚಿಕನ್ ಚಿಕನ್ ತಿಂತಾರೇನ್ರಿ? ತಿಂತಾರೆ ಸರ್. ಚೆನ್ನಾಗಿದೆ. ಪಕ್ಕಾ ಲೋಕಲ್, ಈಸಿಯಾಗಿ ಮಾಡಿರುವಂತ ಚಿಕನ್ನು. ಹೌದು ಸರ್. ಅಲ್ಲ? ಹೌದು ಸರ್. ಖಾರ ರುಬ್ಕೋಬೇಕಾಗಿಲ್ಲ, ಎಲ್ಲ ರೆಡಿ ಇರೋದೆ. ಎಷ್ಟು ಬೇಕಾದ್ರೆ ಸೇರ್ವಾ ಕೊಡ್ತೀರಾ? ಹಾಂ ಸರ್, ಕೊಡ್ತೀವಿ. ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ ಸರ್. ತುಂಬ ಚೆನ್ನಾಗಿದೆ ಮೇಡಮ್. ಮನೇಲಿ ಅಡುಗೆ ಮಾಡ್ಕೊತೀರಾ? ಇಲ್ಲ ಸರ್, ಮನೆ ಮಾಡಕ್ಕೆ ಬಿಡಲೇ ಹೇಳೋಣ. ತುಂಬ ಚೆನ್ನಾಗಿದೆ ಸರ್. ಹಾಂ ಸರ್. ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ನಮಗೆ. ಆಹಾ, ಊಟ ಮಾಡಿದಾಗ ಖುಷಿ ಆಗಬೇಕು. ಹಾಂ ಸರ್. ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ. ಹೌದು ಸರ್. ಓವರಾಲ್ ಯಾರು ಕಷ್ಟಪಡೋದು ಇದಕ್ಕೋಸ್ಕರನೇ. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಹೋಟ್ಲಿಗೆ ನಾವು ಕೊಡ್ತಾ ಇದ್ದೀವಿ. ನಾವು ಸ್ವಚ್ಛತೆಯನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡ್ತದೆ. ಓದ್ಕೊಳ್ಳಿ, ತಿಳ್ಕೊಳ್ಳಿ. ಜೊತೆಗೆ ನೀರನ್ನು ಮಿತವಾಗಿ ಬಳಸಿ. ಬೇಸಿಗೆಗಾಲ ನಮಗೆ ಕುಡಿಯೋಕ್ಕೆ ನೀರು ಸಿಗಲ್ಲ. ಥ್ಯಾಂಕ್ ಯು ಸರ್. ಇದು ನಿಮ್ಮ ಹೋಟ್ಲಲ್ಲಿ ಹಾಕಿ. ಹಾಂ ಸರ್. ಎಲ್ರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಬಂದು ಮೇಡಮ್ನ ಕರ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ದೂರದ ಬಂದಿದ್ದೀರಾ. ಸರಿ. ಭಾಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ದುರ್ಗದ ಸ್ಪೆಷಲ್ ಅದ್ಭುತವಾಗಿರುವಂಥ ಅಡುಗೆ, ಈಸಿಯಾಗಿರುವಂಥ ಅಡುಗೆ, ರುಚಿಕರವಾಗಿರುವಂಥ ಅಡುಗೆ ಚಿಕನ್ ಮಸಾಲ ತುಂಬ ಚೆನ್ನಾಗಿದೆ. ತಿನ್ನೋದ್ರೆ ಗೊತ್ತಾಗುತ್ತೆ ನಿಮಗೆ. ಮುದ್ದೆಗಿದ್ದಾಗ ಹೆಂಗಿರುತ್ತೆ ಗೊತ್ತಿಲ್ಲ, ಅನ್ನಕ್ಕೆ ಮಾತ್ರ ಫಾಸ್ಟ್ ಕ್ಲಾಸ್ ಆಗಿತ್ತು. ಇವತ್ತೇ ಮಾಡ್ಕೋಬೋದು, ಮಾಡ್ಕೊಳ್ರಿ. ರೆಡ್ಡಿ ಚಿಕನ್ ಸುಕ್ಕ ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಅರಿಶಿನ, ಹಚ್ಚ ಖಾರದ ಪುಡಿ, ನೀರು, ಚಿಕನ್, ಕಲ್ಲುಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ಸ್ವಲ್ಪ ನೀರು ಹಾಕಿ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿದರೆ ರೆಡ್ಡಿ ಚಿಕನ್ ಸುಕ್ಕ ನಿಮ್ಮನೆಲ್ಲೂ ರೆಡಿ. ಓಕೆ, ನಮ್ಮ ಇವತ್ತಿನ ಮುರಳಿ ಮಿಲ್ಟ್ ಹೋಟೆಲ್ನಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಅಡುಗೆನ ಮಾಡ್ತಾ ಇದ್ದಾರೆ. ಒಳ್ಳೆ ಅಡುಗೆ ಮಾಡಬೇಕಂದ್ರೆ ನಿಮ್ಮ ಹತ್ರ ಇರಬೇಕು ಒಳ್ಳೆ ಟೇಸ್ಟು. ತಿನ್ನಕ್ಕಂತೂ ನಾವು ಕಾಯ್ತಾ ಇರ್ತೀವಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಬನ್ರಿ. ಏನು ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಬನ್ನಿ. ಏನು ಅಡುಗೆ ಮನೆ ನೋಡ್ತಾ ಇದ್ದೀರಾ? ಇಲ್ಲ ಸರ್. ಚೆನ್ನಾಗಿ ಅಡುಗೆ ಮನೆ ಸಕ್ಕದಾಗಿದೆಯಾ? ಬಿಟ್ಟಿ ಒಳಗಡೆ ಅಡುಗೆ ಮಾಡ್ತೀರಾ? ಇಲ್ಲ ಸರ್, ಮಾಡಕ್ ಬರಲ್ಲ. ದೊಡ್ಡ ಪಾತ್ರೆಯಲ್ಲಿ ಬರಲ್ಲ. ದೊಡ್ಡ ಪಾತ್ರೆಯಲ್ಲಿ ಬರಲ್ಲ, ಸಣ್ಣ ಪಾತ್ರೆಯಲ್ಲಿ ಬರುತ್ತೆ. ಓಕೆ, ಸಣ್ಣ ಪಾತ್ರೆಯಲ್ಲಿ ಏನು ಮಾಡ್ತಾ ಇದ್ದೀರಾ? ಸರ್, ದಹಿ ಮುರ್ಗಿ ಮಾಡ್ತಾ ಇದ್ದೀನಿ ಇವತ್ತು. ದಹಿ ಮುರ್ಗಿ, ಮೊಸರಿನ ಕೋಳಿ. ಓಕೆ, ಮೊಸರಿನ ಕೋಳಿ ದಹಿ ಮುರ್ಗಿ
ದಹಿ ಮುರ್ಗಿ ಮಾಡಕ್ಕೆ ಏನೇನು ತಂದಿದ್ದೀರಾ? ನಿಮ್ಮ ಹೆಸರು ಹೇಳ್ರಿ ಫಸ್ಟು. ಪ್ರಶಾಂತಿ. ಪ್ರಶಾಂತ್ ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಾನು ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದ್ದೀನಿ. ಪ್ರಶಾಂತಿಯಾಗಿ ಅಲ್ಲಿ ನೋಡ್ಕೊಳ್ತಾ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಎಲ್ಲಿದೆ ಸ್ಕೂಲು? ಚಂದ್ರಾಯಪಟ್ಟಣ. ಚಂದ್ರಾಯಪಟ್ಟಣದಿಂದ ಬಂದಿದ್ದೀರಿ? ಹೌದು ಸರ್. ಓಕೆ, ಮನೆಯವರು ಚಂದ್ರಾಯಪಟ್ಟಣ. ಹೌದು. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರು ಬಿಸ್ನೆಸ್ ಮಾಡ್ತಾರೆ, ಟ್ರೇಡಿಂಗ್ ಮತ್ತೆ ತೋಟ ಎಲ್ಲ ಇದೆ, ನೋಡ್ಕೊಳ್ತಾರೆ. ತೋಟ ಇದೆ, ಏನ್ ಬೆಳಿತೀರಿ? ಶುಂಠಿ ಇದೆ ಮತ್ತೆ ಒಂದು ಅರ್ಧ ಕೆಜಿ ಶುಂಠಿ ತರಬಾರ್ದಾ? ಫಸ್ಟ್ ಹೇಳಿದ್ರೆ ತರ್ತಾ ಇದ್ದೆ ಸರ್. ಏನ್ ಹೇಳೋದು? ಇನ್ ಶುಂಠಿ ತಂದ್ರೆ ಬಿಸಾಕ್ಬಿಡ್ತೀವ? ಮುಳ್ಳಿಯವರೇ ಶುಂಠಿ ತಗೊಳ್ಳಿ ಅಂದ್ರೆ ನಮ್ಮ ಹೋಟ್ಲಲ್ಲಿ ಇಟ್ಕೋಬೋದಾಯ್ತಲ್ಲ ನಾವು. ನೆಕ್ಸ್ಟ್ ಟೈಮ್ ಬರುವಂತ ಅನ್ಕೊ. ನೆಕ್ಸ್ಟ್ ಟೈಮ್ ನೀವು ಕರೆದ್ವಿ ಅದಾಯ್ತು ಕತೆ. ಇಲ್ಲಾಂದ್ರೆ ಬ್ಯಾಂಗ್ಳೂರ್ ಬರುವಾಗ ತಂದ್ಕೊಟ್ಟೆ ಹೋಗ್ತೀನಿ. ಅಲ್ರೇ ತಂದಿದ್ರೆ ನಮ್ಮ ಹೋಟ್ಲಿಗೆ ಶುಂಠಿ ಬೇಕು, ಈರುಳ್ಳಿ ಬೇಕು, ಟೊಮೊಟೊ ಬೇಕು. ಹಾಗಿದ್ರೆ ನೆಕ್ಸ್ಟ್ ಟೈಮ್ ನಮ್ಮ ಶುಂಠಿ ಟೊಮೊಟೊ ಎಲ್ಲ ತೋಟದಲ್ಲಿ ಮುಳ್ಳಿವ್ರೆ ಅಂತ ಹೇಳಿದ್ರೆ ಇಲ್ಲೇ ಇಡ್ತಾ ಇದ್ದ ಪ್ರಶಾಂತ್ ಇವ್ರ ಹೆಸರು ಹಾಕ್ಬಿಟ್ಟು ಪಕ್ಕದಲ್ಲಿ. ನೆಕ್ಸ್ಟ್ ಕಳ್ಸ್ಕೊಡ್ತೀನಿ. ಆಯ್ತು, ಯಜಮಾನ್ರ ಬಂದ ಕಳಿಸ್ಕೊಡಿ. ಓಕೆ. ಏನ್ ಯಜಮಾನ್ರ ಹೆಸರು? ವಿನಯ್. ಎಷ್ಟು ಜನ ಮಕ್ಕಳು? ಸದ್ಯಕ್ಕೆ ಇಲ್ಲ. ಊಟಕ್ಕೆ ಮನೆಗೆ ಬರ್ತಾರಾ? ಎಸ್, ಮನೆಗೆ ಅಡಿಗೆ ನೀವೇ ಮಾಡ್ತೀರಾ? ಇಲ್ಲ, ಅತ್ತೆ ಮಾಡ್ತಾರೆ. ಮತ್ತೆ ಇಲ್ಲೇನ್ ಮಾಡ್ತೀರಾ ಹೋಟ್ಲಿಗೆ ಬಂದು? ಇಲ್ಲಿ ದಹಿ ಮುರ್ಗಿ ಮಾಡಕ್ ಬಂದಿದ್ದೀನಿ. ಯಾರು ಹೇಳ್ಕೊಟ್ರು? ಅತ್ತೆ ಬರ್ಕೊಟ್ರು. ಚೀಟಿ ಬರ್ಕೊಟ್ಟಿದ್ದಾರೆ, ಹೌದು. ಹಿಂಗೆ ಮಾಡು ಅಂತ ಹೇಳಿದ್ದಾರೆ. ಅತ್ತೆ ಬಂದಿದ್ದಾರೆ ಜೊತೆಗೆ? ಅತ್ತೆ ಬಂದಿಲ್ಲ, ಅಮ್ಮ ಬಂದಿದ್ದಾರೆ. ಛೇ ಅತ್ತೆಯವರು ಅಲ್ಲಿಂದಾನೆ ಮಾನಿಟರ್ ಮಾಡ್ತಾ ಇದ್ದಾರೆ. ಏನ್ ಹಾಕು ಅಂತ ಹೇಳಿ ಅದನ್ನೇ ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಒಂದ್ ದೊಡ್ಡ ಲಿಸ್ಟ್ ಬೇರೆ ಬರ್ಕೊಟ್ಬಿಟ್ಟಿದ್ದಾರೆ. ಇದೇ ಲಿಸ್ಟ್ ಹಾಕ್ಬೇಕು ಅಂತ ಶುರು ಮಾಡಕ್ಕೆ ಅಂತಿದ್ದೀರಾ ಪ್ರಶಾಂತಿ? ದಹಿ ಮುರ್ಗ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಚಕ್ಕೆ, ಏಲಕ್ಕಿ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಸರ್ ಚಿಕನ್ ಹಾಕಿ. ಎಷ್ಟು ಅರ್ಧ ಕೆಜಿ ಚಿಕನ್? ನೀರೆಲ್ಲ ಚೆಲ್ಲಬೇಕು. ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಯಾವ ನೀರು ಇರಬಾರ್ದು. ಇಲ್ಲ. ದೆನ್ ಟರ್ಮರಿಕ್ ತೊಗೊಳ್ಳಿ. ಓಕೆ. ಚಿಲ್ಲಿ ಪೌಡರ್ ಅರ್ಧ ಕೆಜಿಗೆ ಸಾಕು ಅಷ್ಟೇ ಪುಡಿ. ಇನ್ನೊಂದು ಸ್ಪೂನ್. ಇನ್ನೂ ಸ್ವಲ್ಪ ಹಾಕೊಳ್ಳಿ. ಮತ್ತೆ ಯಾವಾಗ ವಿನಯ್ ಅಡಿಗೆ ಮಾಡಕ್ ಶುರು ಮಾಡೋದು ನೀವು? ಸರ್ ಇನ್ನೂ ಕಲ್ತಿಲ್ಲ ಏನು. ಎಷ್ಟು ವರ್ಷ ಮದುವೆ ಆಗಿ? 6 years ಆಯ್ತು. 6 years ಆಗಿ ಮದುವೆ ಆಗಿ ಇನ್ನ ಕಲ್ತಿಲ್ವಾ ನೀವು? ಹೌದು. ಪಾಪ ನಿಮ್ಮ ಅತ್ತೆ ಗಟ್ಟಿಯಾಗಿದ್ದಾರೆ ಬಿಡಿ. ಆಮೇಲೆ ಮುಂದಕ್ಕೆ ಹೇಳಿ. ಸ್ಕೂಲಲ್ಲಿ ಬಿಸಿ ಇರ್ತೀವಲ್ಲ ಸರ್, ಹಾಗಾಗಿ. ತಾಳದಲ್ಲಿ ಏನ್ ಬೇಕು ನಿಮ್ಗೆ? ಧನಿಯಾ ಪುಡಿ. ಹಾ, ಧನಿಯಾ ಪೌಡರ್ ತಗೊಳ್ಳಿ. ಸಾಂಬಾರ್ ಪುಡಿ ಅಲ್ಲ ಸರ್ ಇದು? ಧನಿಯಾ ಪುಡಿ ಬೇರೆ, ಸಾಂಬಾರ್ ಪುಡಿ ಬೇರೆ. ಸಾಂಬಾರ್ ಪುಡಿ ಬೇಕಾ ನಿಮ್ಗೆ? ಸಾಂಬಾರ್ ಪುಡಿ ಹಾಕಲ್ಲ. ಧನಿಯಾ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಿ, ಸಾಂಬಾರ್ ಪುಡಿ ಹಾಕಲ್ಲ. ಯಾವ ಪುಡಿ ಹಾಕ್ಬೇಕು ಅಂತ ಗೊತ್ತಾಗ್ಬೇಕು ಪ್ರಶಾಂತಿ ಮೊದಲು. ಓಕೆ. ಹಾ, ಪಾಠ ಮಾಡ್ತೀರಾ? ಇಲ್ಲ ಸರ್, ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ತೀನಿ. ಏನ್ ಮಾಡ್ತೀರಾ ಮ್ಯಾನೇಜ್ಮೆಂಟ್ ಅಲ್ಲಿ? ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಲೈಕ್ ಪ್ರಿನ್ಸಿಪಲ್ ಅಂಡ್ ಅಡ್ಮಿನಿಸ್ಟ್ರೇಟರ್ ಬೋತ್ ನಮ್ದೇ ಅದು. ಸೊ ಹಾಗಾಗಿ ಪೂರ್ತಿ ಮ್ಯಾನೇಜ್ಮೆಂಟ್ ನಾನೇ ನೋಡೋದು. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಸ್ಟೂಡೆಂಟ್ಸ್ ನಿಯರ್ಲಿ 400 ಇದ್ದಾರೆ. ಒಂದು 200 ಆಯ್ತು ಅಂದ್ರೆ ಬ್ರೇಕ್ ಇವನ್ ಆಗ್ಬಿಡ್ತೀರಾ? ಹೌದು, ಈಗ ಪ್ಲೇಸ್ ಇಲ್ಲ ಸದ್ಯಕ್ಕೆ, ಹೊಸ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಅದಾದ್ಮೇಲೆ ಎಲ್ಲಿ ಯಾವ ಊರು ನಿಮ್ದು? ಚಂದ್ರಾಯಪಟ್ಟಣದಲ್ಲಿ. ಚಂದ್ರಾಯಪಟ್ಟಣದಲ್ಲಿ ಬಾಗೂರ್ ರೋಡ್ ಜ್ಯೋತಿ ಕಾನ್ವೆಂಟ್ ಅಂತ. ಓಕೆ. ಜ್ಯೋತಿ ಯಾರು? ಜ್ಯೋತಿ ಹೆಸರು ಇಟ್ಟಿರೋದು ಅದಕ್ಕೆ ಅಷ್ಟೇ. ಯಾರು, ನಿಮ್ಮ ತಂದೆಯವ್ರದಾ? ಅಲ್ಲ, ಇದು ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್. ಸೊ ಹಿ ಸ್ಟೇಸ್ ಇನ್ US ಅಲ್ಲಿ ಇದ್ದಾರೆ ಅವರು. ನೀವು ಮ್ಯಾನೇಜ್ ಸೊ ಮಾಡ್ತೀರಾ? ಹಾಗಾಗಿ ನಾನೇ ಮ್ಯಾನೇಜ್ಮೆಂಟ್. ಯಜಮಾನರು ಬಂದು ಮ್ಯಾನೇಜ್ ಮಾಡ್ತಾರಾ? ಇಲ್ಲ, ಅವ್ರು ಬೇರೆ ಟ್ರೇಡಿಂಗ್ ಮಾಡ್ತಾರೆ ಮತ್ತೆ ತೋಟಕ್ಕೆ ಹೋಗ್ತಾರೆ. ಸೊ ಅದರಲ್ಲೇ ಪ್ರವಾಸನೆ ಬೇಡ, ಸ್ಕೂಲ್ ಕಡೆ ತಲೆನೋ ಹಾಕಲ್ವೇನೋ? ಹಾಕಲ್ಲ ಅವರು. ಹಾಕಿ. ಸರ್ ಕರ್ಡ್ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಸ್ವಲ್ಪ ಥಿಕ್ ಇರಬೇಕು ಕರ್ಡ್. ಹಾಕಿ. ಅಚ್ಕಾರ್ ಪುಡಿ, ಧನಿಯಾ ಪುಡಿ ಜೊತೆಗೆ ಮೊಸರು. ಇದು ಮಾಡ್ತಾ ಇರೋದು ಮೊಸರಿನ ಕೋಳಿ. ಮಿಲಿಟರಿ ಹೋಟ್ಲ ತಿನ್ಲೇಬೇಕಾದಂತ ಕೋಳಿ, ಮೊಸರಿನ ಕೋಳಿ ಮಾಡೋಕ್ಕೋಸ್ಕರ ಚಂದ್ರಾಯಪಟ್ಟಣದಿಂದ ಬಂದಿದ್ದಾರೆ. ಸರ್ ಇದು 1 to 3 hours ಮ್ಯಾರಿನೇಟ್ ಆಗಬೇಕು ಮಾಡಿ. ಸೊ ಅವಾಗ್ಲೇನೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಅತ್ತೆ ಏನ್ ಚೆನ್ನಾಗಿ ಮಾಡ್ತಾರೆ? ಅತ್ತೆ ತುಂಬಾ ಚಿಕನ್ ರೆಸಿಪೀಸ್ ಮತ್ತೆ ಮಟನ್ ರೆಸಿಪೀಸ್ ತುಂಬಾ ಮಾಡ್ತಾರೆ. ಯಜಮಾನಿಗೆ ಮಟನ್ ಇಷ್ಟನಾ ಚಿಕನ್ ಇಷ್ಟನಾ? ಅವ್ರಿಗೆ ಮಟನ್ ತುಂಬಾ ಇಷ್ಟ. ಬಟ್ ನೀವು ಅಡಿಗೆ ಮಾಡೋದು ಕಲಿಯೋದು ಯಾವಾಗ ಪ್ರಶಾಂತಿ? ನೀವು ಶಾಂತವಾಗಿದ್ಬಿಟ್ರೆ ಹೆಂಗ್ ಗತಿ? ಗೊತ್ತಿಲ್ಲ ಸರ್ ಇನ್ನು. ಕಲೀರಿ, ಒಳ್ಳೆ ಕತೆ ಆಯ್ತಲ್ಲ. ಸಾಲ್ಟ್ ಹಾಕ್ತಾ ಇದ್ದೀನಿ. ಆಯ್ತು, ಹಾಕಿ. ಸಾಲ್ಟು, ಮೊಸರು, ಅಚ್ಕಾರದ ಪುಡಿ, ಧನಿಯಾ ಸರ್ ಗರಂ ಮಸಾಲಾ ಪೌಡರ್ ಬೇಕು. ತೊಳಿ ಗರಂ ಮಸಾಲ. ಸರ್ ಇದು ಮ್ಯಾರಿನೇಟ್ ಮಾಡ್ತಾ ಆಯ್ತು, ಇಟ್ಬಿಡಿ. ಇದ್ದೀನಿ. ಸೊ 1 to 3 hours. ಓಕೆ. ರುಬ್ಕೊಳ್ಳೋದು ಏನಾದ್ರು ಇದೆಯಾ? ರುಬ್ಕೊಳ್ಳೋದು ಕ್ಯಾಶ್ಯೂ ಪೇಸ್ಟ್ ಮಾಡ್ಕೊಳ್ಬೇಕು ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಮಾಡ್ಕೊಂಬಿಡಿ ಅದನ್ನು. ಕ್ಯಾಶ್ಯೂ ಬೇಕಾ? ಹಾಕಿದ್ರೆ ಬೇಕಾಗುತ್ತಾ? ತುಂಬಾ ಟೇಸ್ಟ್ ಬರುತ್ತೆ ಅಂತಷ್ಟೇ. ಓಕೆ. ಸ್ವಲ್ಪ ಚಕ್ಕೆ, ಒಂದೇ ಒಂದು ಚಕ್ಕೆ, ಆಮೇಲೆ ಏಲಕ್ಕಿ ಒಂದೇ. ನಿಮ್ಮ ಅತ್ತೆಯವ್ರ ಹೆಸರೇ ಹೇಳಿಲ್ಲ ನೀವು? ಮಂಜುಳಾ ಅಂತ. ಮಂಜುಳಾ ಅವರೇ ನಮಸ್ಕಾರಮ್ಮ. ನಿಮ್ಮ ಸೊಸೆ ಫುಲ್ ಬರ್ಕೊಟ್ಬಿಟ್ಟಿದ್ದೀರಾ. ನಿಮ್ಮ ಸೊಸೆ ಒಂಥರ ಟೀಚರು, ಆದರೆ ಟೀಚರ್ ಅಲ್ಲ, ಫುಲ್ಲು ಜ್ಞಾಪಕ ಶಕ್ತಿ ಟಕ ಟಕ ತಲೆ ನೋಡ್ಕೊಳ್ತಾ ಇದ್ದಾರೆ. ಪೇಪರ್ ಬರೀ ಇಟ್ಬಿಟ್ಟು ಒಬ್ರು ಕಾಪಿ ಹೊಡೆಯೋರು ಮುಂದೆ ಕೂರಿಸ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇರಬೇಕು, ಇದು ಬೇಡ, ಇದನ್ನ ಹಾಕಿ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಎಣ್ಣೆನ ಬಳಸ್ತಾ ಇದೀವಿ, ಸಾಕ ನೋಡ್ಕೊಳ್ಳಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಪ್ರಶಾಂತಿ ಅವರು? ಸೊ ಫ್ರೀ ಟೈಮಲ್ಲಿ ನಾನು ರೋಟರಿ ಕ್ಲಬ್ಗೆ ಮೆಂಬರ್ ಆಗಿದ್ದೀನಿ. ಸೊ ಹಾಗಾಗಿ ಆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಂಡು ಬರ್ತೀನಿ. ಓಕೆ. ಮತ್ತೆ ತುಂಬಾ 1-3-4 days ಹಾಲಿಡೇ ಸಿಕ್ಕಿದ್ರೆ ಟ್ರಾವೆಲಿಂಗ್ ತುಂಬಾ ಇಂಟ್ರೆಸ್ಟ್. ಎಲ್ಲಿ ಹೋಗ್ತೀರಿ? ಲೈಕ್ ಈ ಕಡೆನೆ, ಸೌತ್ ಕಡೆನೆ, ತಮಿಳ್ನಾಡು, ಆಂಧ್ರ ಮತ್ತೆ ಗೋವಾ ಯೂಶಲಿ ತುಂಬಾ ಹೋಗ್ತೀವಿ. ಹೌದಾ? ಯಜಮಾನ ಇಬ್ರು ಓಡ್ಬಿಡೋದೇನಾ ರಜಾ? ಹೌದು. ಅದು ನಿಮ್ಗೆ ಎಲ್ಲಾ ರಜಾ ಇದೆ. ಕ್ರಿಸ್ಮಸ್ ರಜಾ, ಚಳಿಗಾಲದ ರಜಾ, ಬೇಸಿಗೆ ರಜಾ, ದಸರಾ ರಜಾ ಎಲ್ಲ ಅದು ಇದೆ. ಮಕ್ಕಳಿಗೆ, ನಮ್ಗಲ್ಲ ಸರ್. ಸುಮ್ನೆ ನಮ್ಗೆ ವರ್ಕ್ ಇರುತ್ತೆ. ಏನಿರುತ್ತೆ? ನೀವು ಅಡ್ಮಿನಿಸ್ಟ್ರೇಷನ್ ಹುಡುಗರಿಲ್ಲ ಏನ್ ಅಡ್ಮಿನ್ ಮಾಡ್ತೀರಾ ಅಲ್ಲಿ? ಅಡ್ಮಿಷನ್ಸ್ ಇರುತ್ತೆ, ಟೀಚರ್ಸ್ ಹೈಯರ್ ಮಾಡಬೇಕು, ಕ್ಲಾಸ್ ಮೇಂಟೈನ್ ಮಾಡಬೇಕು, ಎಲ್ಲ ಪೂರ್ತಿ ನೀವೇ ಎಲ್ಲ ನೋಡ್ಕೊಳ್ಳೋದಾ? ಪೂರ್ತಿ ನಾವೇನೆ. ಒಂದ್ ಸ್ವಲ್ಪನೂ ಆಚೆ ಈಚೆ ಆದ್ರೂ ತುಂಬಾ ಕಷ್ಟ. ಯಾಕಂದ್ರೆ ಇವಾಗ
ಚಾನಲ್ಸ್ ಎಲ್ಲ ತುಂಬ ಫಾಸ್ಟ್ ಇದೆ, ಮಗುಗೆ ಒಂಚೂರು ರೇಟ್ ಆದ್ರೂ ಮ್ಯಾನೇಜ್ಮೆಂಟೇ ಕಾರಣ ಜವಾಬ್ದಾರಿ. ಆಗ್ಬಿಡುತ್ತೆ. ಹೌದು ಸರ್, ಆನಿಯನ್ ಹಾಕ್ತಾ ಇದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಯಜಮಾನ್ರಿಗೆ ಏನು ಇಷ್ಟ ನಿಮ್ಮ ಅತ್ತೆ ಮಾಡೋದು? ಮತ್ತೆ ಕೈಮಾ ತುಂಬ ಇಷ್ಟ ಅವ್ರಿಗೆ. ಓಕೆ. ಮತ್ತೆ ಚಿಕನ್ ಅಲ್ಲಿ ತುಂಬಾ ವೆರೈಟೀಸ್ ನಿಮ್ಗೆ ಮಾಡ್ತಾರೆ. ಹೇಳಲ್ವಾ ಅಡುಗೆ ಕಲ್ತ್ಕೋ, ಸ್ವಲ್ಪ ಅಡುಗೆ ಮಾಡು ಅಂತ ಏನು ಹೇಳತ್ತಲ್ವಾ? ತುಂಬಾ ಬೈತಾರೆ, ಬಟ್ ನನಗೆ ಟೈಮ್ ಇರಲ್ಲ ಅಂತ ಅವರೇನೆ ಸ್ವಲ್ಪ. ಅವ್ರಿಗೂ ಗೊತ್ತು. ಹೌದು. ಸ್ವಲ್ಪ ಟರ್ಮರಿಕ್. ಮನೇಲಿ ಯಾರು ಇದ್ದೀರಿ? ನಾನು, ಅತ್ತೆ, ಮಾವ ಮತ್ತೆ ಹಸ್ಬೆಂಡ್. ಒಬ್ಬನೇ ಮಗನಾ? ಇಲ್ಲ, ಇಬ್ಬರಿದ್ದಾರೆ. ಇನ್ನೊಬ್ರು ಪಕ್ಕದಲ್ಲೇ ಇನ್ನೊಂದು ಮನೆ ಇದೆ, ಅಲ್ಲಿದ್ದಾರೆ. ಏನು ಯಜಮಾನ್ ಹೆಸರು? ವಿನಯ್. ವಿನಿ. ಅಲ್ಲ, ಆದ್ರೂ ನೀವು ಒಂದು ಸ್ವಲ್ಪ ಶುಂಠಿ ತಗೊಂಡು ಬಂದಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಲ್ವಾ? ಖಂಡಿತ ತಂದ್ಕೊಡ್ತೀನಿ. ಏ, ಸುಮ್ನೆ ಇರಿ. ಚಿಲ್ಲಿ ಹಾಕ್ತಾ ಇದೀನಿ, ಜಸ್ಟ್ ಫಾರ್ ಫ್ಲೇವರ್. ಎರಡೇ ಚಿಲ್ಲಿ ಸಾಕು, ಯಾಕಂದ್ರೆ ಚಿಲ್ಲಿ ಪೌಡರ್ ಹಾಕಿ ನೋಡ್ರಿ ಕರೆಕ್ಟ್ ಆಗಿ ಎಷ್ಟು ಬರ್ದು ಮತ್ತೆ ಮಂಜುಳಾ ಅವರು ಅಂತ ಕರೆಕ್ಟ್ ಇದೆ. ಲಿಸ್ಟ್. ಎರಡು ಮೆಣಸಿನಕಾಯಿ ಏನ್ರಿ? ಎರಡೇ ಮೆಣಸಿನಕಾಯಿ. 10 ಈರುಳ್ಳಿ ಅಂದ್ರೆ 1 2 3 4 5 10 ಈರುಳ್ಳಿ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಮ್ಯಾರಿನೇಟೆಡ್ ಚಿಕನ್. ಹಾಕಿ ಹಾಕಿ ಹಾಕಿ. ಗ್ರೇವಿನಾ ಇದು? ಹೌದು ಸರ್, ಗ್ರೇವಿ. 3 hours ಮ್ಯಾರಿನೇಟ್ ಮಾಡಿದ್ರೆ ಅಂತೂ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಬರುತ್ತಾ? ಹೌದು. 3 ಗಂಟೆಗಳ ಕಾಲ ಮೊಸರು, ಉಪ್ಪು, ಖಾರ, ಧನಿಯಾ ಪುಡಿನ ಹಾಕಿ ನೆನೆಸಿಡಿ, ಆಮೇಲೆ ಮಾಡಿ ರುಚಿಯಾಗಿರುತ್ತೆ ಅಂತ ಇದ್ದಾರೆ. ಆಮೇಲೆ ನೆಕ್ಸ್ಟು. ಸೊ ನೆಕ್ಸ್ಟ್ ಪೇಸ್ಟ್ ಹಾಕ್ಬೇಕು ಸ್ವಲ್ಪ, ಅದು ಒಂದು 5 minutes ಆಗಲಿ. ತುಂಬ ಈಸಿ ಇದು ಮಾಡೋಕ್ಕೆ. ಹೌದಾ? ಸೊ ಹಾಗಾಗಿ ಪ್ರಶಾಂತಿಯವರೇ ತುಂಬಾ ಈಸಿ ಅಂದ್ಬಿಟ್ರೆ ನೀನು ಅಡುಗೆ ಬರ್ದೇ ಇದ್ದವ್ರು ಅಡುಗೆ ಮಾಡ್ಕೋಬೋದು. ಸೊ ಕ್ಯಾಶ್ಯೂ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ. ಮಧ್ಯಾಹ್ನ ಊಟಕ್ಕೆ ಬರ್ತೀರಾ? ಮನೆಗೆ ತೊಗೊಂಡೋಗ್ಬಿಡ್ತೀರಾ? ಮಧ್ಯಾಹ್ನ ಬರ್ತೀನಿ ಸರ್, ಇಲ್ಲಾಂದ್ರೆ ಸ್ಕೂಲ್ಗೆ ಕಳ್ಸಿಕೊಟ್ಬಿಡ್ತಾರೆ, ಹತ್ರ ಇದೆ. ಹೌದಾ? ಹೌದು. ಮಂಜುಳಾ ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತು. ಸರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ, ಸೊ ಹಾಗಾಗಿ ಒಬ್ರು ಇರಲೇಬೇಕು ಮನೆ ಹತ್ರ. ಅದಕ್ಕೋಸ್ಕರ ಅಲ್ಲೇ ಯಾಕೆ ಬಂದ್ರಾ? ಅದಕ್ಕೆ ಬಂದಿಲ್ಲ ಅತ್ತೆ. ಸ್ವಲ್ಪ ಒಂದು 20 minutes ಬಾಯ್ಲ್ ಆಗಬೇಕು. 20 minutes ಬಾಯ್ಲ್ ಆಗ್ಬೇಕಾ? 20-15 ಇದಕ್ಕೆ ಇನ್ನೇನು ಹಾಕ್ತೀರಾ? ಸರ್ ಇನ್ನ ಕೊತ್ತಂಬರಿ ಸೊಪ್ಪು, ಗ್ರೇವಿ ಇಷ್ಟೇನಾ? ಪುದೀನ ಗ್ರೇವಿ ಅಷ್ಟೇ. ಇದ್ರೊಳಗೆ ಬರೋ ಗ್ರೇವಿ ಹಾ, ಇದು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಸರ್, ಸೊ ಹಾಗಾಗಿ ಅಷ್ಟಿದೆ. ಗ್ರೇವಿ oil. ಸಾಕೊಂತೀರಾ? ಹೌದು. ನೀರು ಹಾಕಂಗೆ ಇಲ್ಲ? ನೀರು ಹಾಕ್ಬೇಕು ಸ್ವಲ್ಪ, ಇದೆಲ್ಲ ಹಾಕಿ ಆದ್ಮೇಲೆ. ಇಲ್ಲ, ಇವಾಗ ನೀರು ಹಾಕಿ ಸ್ವಲ್ಪ ಬೇಯ್ಕೊಳ್ಳಿ, ಆಮೇಲೆ ಅದನ್ನೆಲ್ಲ ಹಾಕೋಣ. ಓಕೆ. ಬೇಯದ ಹೆಂಗದು? ಕೈಯಲ್ಲಿ ಮುಟ್ಟಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಅದು. ಹೌದು ಮೇಡಮ್. ಸೊ ಹಾಗಾಗಿ ನಾವು ಸ್ಪೂನಲ್ಲೇ ಮುಟ್ಟೋದು. ಹೌದು. ಎಸ್ ಮೇಡಮ್. ಸಾಕಲ್ಲ? ಎಲ್ಲ ಹಾಕಾಯ್ತಾ? ಹಾಕಾಯ್ತು. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಬೇಕಾದ್ರೆ ಟೈಮ್ ಇದೆ, ಅಲ್ಲೇ ಫೋನ್ ಇದೆ, ನಿಮ್ಮ ಅತ್ತೆಗೆ ಮಾಡೋದು. ಆಯ್ತು ಸರ್, ಮುಚ್ಚಿಬಿಡಿ. ಮುಚ್ಚೋಣ. 20 minutes ಆಗಬೇಕಲ್ಲ? ಹಾ. ಓಕೆ, ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಚಂದ್ರಾಯಪಟ್ಟಣದಿಂದ ಬಂದಿದ್ದಾರೆ. ಪ್ರಶಾಂತಿ ಅವರು ಬಂದಿದ್ದಾರೆ. ಮೂಲತಃ ಟೀಚರ್ ಆಗಬೇಕಾಯಿತು, ಆಗಲಿಲ್ಲ. ಆದರೆ ಟೀಚರ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು ಸಖತ್ತಾಗಿರೋದು ಅವ್ರ ಅತ್ತೆ ಹೇಳ್ಕೊಟ್ಟಿರೋದು ಚಿಕನನ್ನು ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಸರಿನ ಚಿಕನ್ನು ಮಾಡಿ ತೋರಿಸಿದ್ದಾರೆ ಪ್ರಶಾಂತಿಯವರು. ಅವರು ಹೇಳ್ಕೊಟ್ಟಿದ್ದಾರೆ ಮಂಜುಳಾ ಅವರು, ಅವ್ರ ಅತ್ತೆಯವರು. ಆಗಿದೆ ಅನಿಸ್ತಾ ಇದೆಯಾ? ಸರ್ ಆಗಿದೆ, ಅದಕ್ಕೆ ಸ್ವಲ್ಪ ಇನ್ನೂ ಇದೆಯಾ ಕೆಲಸ? ಹಾ, ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ಆಮೇಲೆ ದೆನ್ ಪುದೀನ ಸ್ವಲ್ಪ, ಹ್ಞೂ, ಜಸ್ಟ್ ಫ್ಲೇವರಿಗೆ ಅಷ್ಟೇ. ಓಕೆ, ಒಂದು ಸ್ವಲ್ಪ ಮೆಂತ್ಯ ಸ್ವಲ್ಪ. ಓಕೆ ಓಕೆ. ಆಫ್ ಮಾಡೋಣ? ಆಫ್ ಮಾಡಿ, ಸ್ಟಾರ್ಟ್ ಮಾಡಿ. ಆಫ್ ಮಾಡೋಣ? ಆಫ್ ಮಾಡಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಚಿಕನನ್ನು ಮಾಡಿದ್ದಾರೆ, ಮೊಸರು ಚಿಕನ್ನು. ಮಿಲ್ಟ್ರಿ ಹೋಟ್ಲಿಗೆ ಬಂದು ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಧೈರ್ಯ ಬೇಕು, ಕೈಯಲ್ಲಿ ಸ್ವಲ್ಪ ರುಚಿನೂ ಇರಬೇಕು. ಅಡುಗೆ ಮಾಡಿದ್ದಾರೆ. ಒಂದು ಸರಿ ತೊಳಿ, ಒಂದು ಸೌಟ್ ಬರುತ್ತೆ ನೀಟಾಗಿ. ಒಂದು ಪ್ಲೇಟ್ ಮಾಡಿದ್ದೀರಾ ಕಷ್ಟಪಟ್ಟು ಪ್ರಶಾಂತಿ. 2ನೇ ಪ್ಲೇಟ್ ಮಾಡಕ್ಕೆ ಹೇಳಿದರೆ ಮುಗಿದೋಗೋದು ಕತೆ. ಓಕೆ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಹಾಕಿ. ಜಸ್ಟ್ ಗಾರ್ನಿಶ್ ಅಷ್ಟೇ. ಓಕೆ, ಸರ್ ದಹಿ ಮುರ್ಗಿ ರೆಡಿ ಆಗಿದೆ. ದಹಿ ಮುರ್ಗಿ ರೆಡಿ ಆಗಿದೆ. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಅಂತ ಹೌದು, ಹೇಳ್ಬೇಕು. ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಓಕೆ, ಅವ್ರ ಅತ್ತೆ ಹೇಳ್ಕೊಟ್ಟಿರುವಂತ ದಹಿ ಮುರ್ಗಿ, ಮಂಜುಳಾ ಹೇಳ್ಕೊಟ್ಟಿದ್ದ ದಹಿ ಮುರ್ಗಿನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ ಜ್ಯೋತಿ ಕಾನ್ವೆಂಟ್. ಹೌದು. ನೀವು ಹೋದ್ರೆ ಚಂದ್ರಾಯಪಟ್ಟಣದಲ್ಲಿ ಜ್ಯೋತಿ ಕಾನ್ವೆಂಟ್ ಕಾಣುತ್ತೆ. ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಇವರೇ. ಅಡ್ಮಿಷನ್ ಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ. ಫ್ರೀ ಆಗಂತೂ ಸೀಟ್ ಕೊಡಲ್ಲ, ಕಾಸು ಕೊಟ್ಟರೆ ಮಾತ್ರ ಸೀಟ್ ಕೊಡ್ತೀವಿ. ಓದಿದ್ರು ಕೂಡ ಸೀಟ್ ಕೊಡ್ತೀವಿ ಅಂತಂದರೆ ಜ್ಯೋತಿ ಕಾನ್ವೆಂಟ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಶಾಂತಿ ಅವರು ಬಂದಿದ್ದಾರೆ. ರುಚಿಯಾಗಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ರುಚಿ ಮಾಡಕ್ಕೆ ನಾವು, ನೋಡಕ್ಕೆ ನೀವು. ಬನ್ನಿ ಮೇಡಮ್. ಕರೆಕ್ಟು. ಏನು ಜೊತೆ ತಿನ್ನೋದು ಇದನ್ನ? ಚಪಾತಿ ಇದೆ. ತಂದಿದ್ದೀರಾ? ಹೌದು. ಯಾರು ಮಾಡಿದ್ದು? ಅಮ್ಮ ಮಾಡಿದ್ದು. ನಿಮ್ಮ ಅಮ್ಮನೇ ಮಾಡಿದ್ದ? ಹೌದು. ನಿಮ್ಮ ಅಮ್ಮ ಬೆಂಗಳೂರು ತಾನೆ? ಹೌದು, ಚಪಾತಿ ಮಾಡಕ್ಕೆ ಬರುತ್ತೆ ಹಂಗಂದ್ರೆ? ಬರುತ್ತೆ. ಓಕೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ, ನಮ್ಮ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಕೈ ರುಚಿನ ತೋರಿಸ್ತಾ ಇದ್ದಾರೆ. ಧೈರ್ಯವಾಗಿ ನಾವು ರುಚಿ ಮಾಡಕ್ಕೆ ಕೂತಿದ್ದೀವಿ. ಆದರೂ ಇವ್ರ ಮನೇಲಿ ಅಡುಗೆ ಮಾಡಲ್ಲ. ಅವ್ರ ಅತ್ತೆನೇ ಅಡುಗೆ ಮಾಡ್ತಾರೆ. ಕೆಲಸ ಜಾಸ್ತಿ, ಆದರೂ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಅಡುಗೆ ಬರುತ್ತೆ. ಅದೇನು ರಾಕೆಟ್ ಸೈನ್ಸಾ ಸಾರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಟೇಸ್ಟ್ ಮಾಡೋಣ. ಖಂಡಿತ ಸರ್. ಲೇ, ತಟ್ಟೆ ತಗೊಂಬನ್ರೋ. ಪ್ರಶಾಂತಿ ಇವ್ರ ಅತ್ತೆ ಮಾಡಿರೋ ಚಪಾತಿ ತಗೊಂಬನ್ರೋ. ಚಪಾತಿ ತಂದೇನೋ? ಬರ.
ಇದ್ಯಾಕೋ ಪುಸ್ತಕ ತಂದಿದ್ಯಾ ಒಳಗಡೆ ಅಲ್ಲಿ 250 ರೂಪಾಯಿ ಕಡಿಮೆ ಯಾರಿಗೂ ಮಾರ್ಬೇಡ. ಯಾರಾಬ 200 ರೂಪಾಯಿ ಇಸ್ಕೊಂಡು ಕೊಡೋ. ಫ್ರಿಜ್ಜಲ್ಲಿ ಕರೆಂಟೇ ಇರಲ್ಲ, ಹೌದು. ನೀರೇ ತಣ್ಣಗಾಗಿಲ್ಲ ಅಂತೀನಿ. ಏ ಕುಮಾರ, ಆ ಫ್ರಿಜ್ ಆನ್ ಮಾಡೋ. ಬೆಳಗ್ಗೆ ಇಟ್ಟಿದ್ ನೀರು ಬೆಚ್ಚಗಿದೆಯಲ್ಲ, ಏನ್ ಮಾಡ್ತಿರೋ ಕೆಲಸ ದೇವ್ರಿಗೆ ಗೊತ್ತು. ಮೊಸರು ಹಾಲೆಲ್ಲ ಇಟ್ಟಿರ್ತೀರಾ, ಅದು ಒಡೆದೋದಾಗ ಇನ್ನೇನಾಗುತ್ತೆ? ಫ್ರಿಜ್ ಆನ್ ಮಾಡ್ರೋ. ನಿಮ್ಮ ಹುಡುಗರ ಕರೆಂಟ್ ಹೆಂಗಿದೆ? ಅಲ್ಲಿ ಪವರ್ ಕಟ್ ಇದೆ, ತುಂಬಾ ಇದೆ ಅಲ್ಲ? ತುಂಬಾ ಇದೆ ಸರ್. ಏನ್ ಮಾಡೋದಾಗ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಪವರ್ ಕಟ್. ಹೌದು. ಕರೆಕ್ಟ್. ನಿಮ್ ಜೊತೆ ಯಾರನ್ನ ಕರ್ಕೊಂಡ್ ಬಂದಿದ್ದೀರಿ? ನಮ್ಮ ತಾಯಿ ಬಂದಿದ್ದಾರೆ ಸರ್. ಎಲ್ಲಿದ್ದಾರೆ ನಿಮ್ ತಾಯಿ? ಏನೋ ಹೆಸರು? ಪ್ರೇಮ ಅಂತ. ಪ್ರೇಮ ಅವರೇ ಬನ್ರಿ. ಬನ್ನಿ 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 ಪ್ರೇಮ ಅವರೇ ಬನ್ನಿ. ಇವತ್ತು ನಿಮ್ಮೊಂದು ನರಕ ಯಾತನೆ. ಕೂತ್ಕೊಳ್ಳಿ. ನಿಮ್ ಮಗಳನ್ನ ಕರೆಸಿ ಅಡಿಗೆ ಮಾಡಿಸ್ಬಿಟ್ಟಿದ್ದಾರೆ ನೋಡಿ ಮಿಲಿಟರಿ ಹೋಟೆಲ್. ಕೆಲವೆಲ್ಲ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ತಾರೆ. ನೆನ್ನೆ ಇದೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ತಿಂದಿದ್ವಿ ನಾವು. ಓಕೆ, ಬೇಡಪ್ಪ, ನೆನ್ನೆಯಿಂದ ತಿಂದವ್ರು ಸುಧಾರಿಸ್ಕೊಂಡು ಇವ್ರು ಬಂದಿದ್ದಾರೆ. ಇಲ್ಲ, ಹೌದು. ಕಷ್ಟ ಪಟ್ಕೊಂಡು ಮುಳಿಯವರೇ ನೆನ್ನೆ ತಿಂದಿದ್ವಿ, ಎದೊಳಕ್ಕೆ ಆಗ್ತಾ ಇಲ್ಲ, ಇವತ್ತೇನೋ ಕಷ್ಟ ಪಟ್ಕೊಂಡು ಬಂದ್ಬಿಟ್ಟಿದೀವಿ ಅಂತ ಇದಾರೆ. ಇಲ್ಲ, ತುಂಬಾ ಇವತ್ತು ಆ ಕಷ್ಟ ರಿಪೀಟ್ ನಮ್ಗೆ ಆಗ್ತದೆ. ಟೇಸ್ಟ್ ಮಾಡೋದಾ ಮೇಡಮ್? ಮಾಡಿ. ಮೊಸರಿನ ಚಿಕನ್ ಮೊದಲಿಂದ ಮಗಳಿಗೆ ಇಷ್ಟ ಇಲ್ಲ ಅಡುಗೆ ಮಾಡೋದು? ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹೌದಾ? ಕೆಲ್ಸದ ಕಡೆ ಗಮನ? ಹೌದೌದು. ಓಕೆ, ಏನಾದ್ರು ಸ್ವಲ್ಪ ಆಕ್ಟಿವ್ ಆಗಿದ್ರೆ ಸಾಕು. ಅಡಿಗೆ ಮಾಡಿ ಆಕ್ಟಿವ್ ಅಡಿಗೆ ಒಂದ್ ಬಿಟ್ಟೆ ಬೇರೆ ಎಲ್ಲದರಲ್ಲೂ ತುಂಬಾ ಫಾಸ್ಟ್ ಇದ್ದಾಳೆ. ಐದು ನೋಡಿ ಹೆಂಗಿದೆ ಅಲ್ಲ. ನಮ್ಗೆ ಅದೇ ಆಶ್ಚರ್ಯ. ಯೂಶಲಿ ಒಂದೊಂದು ವರ್ಷದಿಂದ ಹಾಕಿರೋರೆಲ್ಲ ಕಾಯ್ತಾ ಇದಾರೆ, ನಮ್ಗೆ ಇನ್ನ ಚಾನ್ಸ್ ಸಿಕ್ಕಿಲ್ಲ, ಅಡಿಗೆ ಚೆನ್ನಾಗಿ ಬರುತ್ತೆ ಅಂತ. ನಿಮ್ ಮಗಳಿಗೆ ಚಾನ್ಸ್ ಸಿಕ್ಬಿಡಿದೆ ನೋಡಿ. ನಾನು ಲಾಸ್ಟ್ ಇಯರ್ ಕಳಿಸಿದ್ದು ಸರ್. ಲಾಸ್ಟ್ ಇಯರ್ ಕಳ್ಸಿದಕ್ಕೆ ಈ ವರ್ಷ ಸಿಕ್ಕಿದೆ. ಎಲ್ಲೊಂದ್ ಕಡೆ ಖುಷಿ. ಅದೇ ನಿಮ್ಗೆ ಯಾವ ಧೈರ್ಯದ ಮೇಲೆ ನೀವು ಲೆಟರ್ ಹಾಕಿದ್ರಿ ನಮ್ಗೆ ಅಡಿಗೆ ಬರುತ್ತೆ ಅಂತ? ಮಾಡ್ತೀನಿ ಅಂತ ಗೊತ್ತಲ್ಲ, ಟ್ರೈ ಮಾಡಿ ಮಾಡೋಣ ಅಂತ ಅಷ್ಟೇ. ಇದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರ್ಬೇಕು. ಯಾವ ಲೆಕ್ಕ ತಿನ್ನೋದು ದಿನ ತಿನ್ನತ್ತಾನೆ, ಅದು ಮಾಡ್ಕೊಳಕ್ ಬರಲ್ವಾ ಅಂತ. ಬರೀ ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂತೀರಾ? ಹಾ, ನಾನ್ ವೆಜ್ ತಿಂತೀನಿ ಸರ್. ಎಲ್ಲ ತಿನ್ನೋದು ಅದೇ ಮಾಡಲ್ಲ? ವೆರಿ ಗುಡ್. ಆ ಕಡೆ ಎಲ್ಲ ಫಿಶ್ ಮತ್ತೆ ಚಿಕನ್ ಎಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ. ಇವನ್ ಮಟನ್ ಎಲ್ಲ ಚಂದ್ರಪಟ್ಟಣದಲ್ಲಿ. ಬಟ್ ಏನ್ ಸುಖ ಮಾಡ್ಕೋಬೇಕಲ್ಲ, ಅತ್ತೆ ಮಾಡ್ಕೊಡ್ತಾರ. ಮಾಡ್ತಾರೆ. ಇನ್ನು ಒಳ್ಳೆ ಚಿಕನ್ ನಿಮ್ಮ ಹತ್ರ ಇಳಿಸ್ಕೊಳ್ಬಿಟ್ಟು ನೀವೇನ್ರಿ ಎಂತೆಂತ ಚಿಕನ್ ಇತ್ತು. ಹೌದು. ನಿಮ್ಮ ಅಮ್ಮನ ಹತ್ರ ಇಳಿಸ್ಕೋಬೇಕಾಗಿತ್ತು. ಮಮ್ಮಿಗೆ ಅಷ್ಟು ಬರಲ್ಲ. ಅಮ್ಮನಿಗೂ ಅಡಿಗೆ ಬರಲ್ಲ, ಮಗಳಿಗೂ ಅಡಿಗೆ ಬರಲ್ಲ. ಇನ್ನೇನ್ ಮಾಡಕ್ ಸಾಧ್ಯ? ನಿಮ್ಮ ತಂದೆಯವ್ರ ಕೇಳ್ಬೇಕಿತ್ತು, ಸಾರ್ ಹೆಂಗ್ ಮಾಡ್ತಾರೆ ನಿಮ್ಮ ವೈಫು ಪ್ರೇಮ ಅವ್ರ ಅಡಿಗೆನ ಅಂತ. ಸಾರ್ ನಾನು ಹೆಂಗಿದೆ ಗೊತ್ತಾ ಸರ್, ಮೊದ್ಲು ಇವಾಗ ಹೆಂಗಾಗ್ಬಿಟ್ಟಿದೀನಿ ಗೊತ್ತಾ ಸರ್ ಅಂತಾರೆ. ಇಲ್ಲ, ಮಾಡ್ತೀವಿ ನಾವು, ಆತರ ಏನಿಲ್ಲ. ನನಗಿಂತ ನೀವು ಯಜಮಾನ್ರು ಚೆನ್ನಾಗಿರ್ತಾರೆ ಟೇಸ್ಟ್ನ. ಏನಕ್ಕೆ ಹೇಳಿ? ಇಬ್ರು ಚೆನ್ನಾಗಿ ಅಡಿಗೆ ಮಾಡಲ್ಲ ಅಂದಾಗ ಚೆನ್ನಾಗಿ ಗೊತ್ತಿರ್ತಾರೆ ಟೇಸ್ಟ್ ಯಾರು ಚೆನ್ನಾಗಿದೆ. ಆತರ ಏನಿಲ್ಲ. ಮಮ್ಮಿ ವೆಜ್ ಚೆನ್ನಾಗಿ ಮಾಡ್ತಾರೆ, ನಾನ್ ವೆಜ್ ಅಷ್ಟು ಬರುತ್ತೆ, ಬಟ್ ಬೇರೆ ಬೇರೆ ಹೊಸ ವೆರೈಟೀಸ್ ಬರಲ್ಲ. ಟೇಸ್ಟ್ ಮಾಡ್ಬೇಕಾದ್ರೆ ನಾವು ಟಿವಿ ನೋಡ್ತಾ ಇರ್ತೀವಲ್ಲ, ಅಯ್ಯೋ ನಮ್ಗೆ ಆ ಥರ ಟೇಸ್ಟ್ ನೋಡೋದು ಇದು ಸಿಗಲ್ವಲ್ಲ ಅಂತ ಬಾಯಿ ನೀರು ಬರ್ತಾ ಇರುತ್ತೆ. ಎಷ್ಟೋ ದಿವಸ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ತುಂಬಾ ಇಷ್ಟ ತಿನ್ನಕ್ಕೆಲ್ಲ. ಓಕೆ, ಆ ಥರ ಸಿಗಲ್ವಲ್ಲಪ್ಪ ನಮ್ಗೆ ಅಂದ್ಕೊಂಡು ನಿಮ್ ನೋಡಿ ನಾವು ಖುಷಿ ಆಗ್ತಾ ಇರುತ್ತೆ. ಓಕೆ, ನಿಮ್ಮ ಅತ್ತೆಯವರಿಗೆ ಫಸ್ಟ್ ಥ್ಯಾಂಕ್ಸು. ಓಕೆ. ನೆಕ್ಸ್ಟು ವಿನಯ್ ಅವ್ರಿಗೆ ಥ್ಯಾಂಕ್ಸು. ಪಾಪ ಎಷ್ಟು ಕಷ್ಟಪಟ್ಕೊಂಡು ಹೆಂಡತಿಗೆ ಅಡಿಗೆ ಬರಲ್ಲ ಅಂತ ಗೊತ್ತಿದ್ರು ಕೂಡ ಎಷ್ಟು ಕಠಿಣ ಧೈರ್ಯವನ್ನ ಮಾಡಿ ನಿಮ್ಗೆ ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಸರ್. ಓಕೆ, ಚೆನ್ನಾಗಿದೆ. ಇನ್ನೂ ಒಳ್ಳೊಳ್ಳೆ ಅಡಿಗೆನ ಕಲಿಬೋದು. ಇನ್ನೂ ಕಲಿಯಕ್ಕೆ ಬೇಕಾದಷ್ಟು ಟೈಮ್ ಇದೆ. ಬನ್ನಿ. ಹೆಂಗಿದೆ ವರ್ಷ ಅಡ್ಮಿಷನು? ಈ ವರ್ಷ ಈಗ ಸ್ಟಾರ್ಟ್ ಆಗುತ್ತೆ ಸರ್, ಏಪ್ರಿಲ್ ಮೇಲೆ. ಏಪ್ರಿಲ್ ಇಂದ. ಹೆಂಗಿದೆ ವರ್ಷ ಅಡ್ಮಿಷನು? ಚೆನ್ನಾಗಿದೆ. ಓಕೆ, ರವಿ ಪ್ರಾಡಕ್ಟ್ ಅವರು ನಿಮಗೋಸ್ಕರ ರವಿ ಮಸಾಲವನ್ನು ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು, ಇವರು ಅವರ ಹೋಮ್ ಅಪ್ಲಯನ್ಸಸ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಅವ್ರ ಹೋಮ್ ಅಪ್ಲಯನ್ಸಸ್ಸೇ ಓಡ್ತಾ ಇದೆ. ನಿಮಗೂ ಸಹ ನಮ್ಮ ಎಂಡೂರ್ ಅವರ ಆಕರ್ಷಕ ಬಹುಮಾನ ಶ್ರೀಕೃಷ್ಣ ತುಪ್ಪ, ನವಿಲುಗರಿ ಮತ್ತು ಕೊಳಲಿನ ಸಿಂಬಲಿರ್ತಕ್ಕಂಥ ಒಂದು ತುಪ್ಪ. ಅದ್ಭುತವಾದಂಥ ತುಪ್ಪ, ಶುದ್ಧವಾದ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. 1000 ರೂಪಾಯಿ ಗಿಫ್ಟ್ ವೋಚರ್ ನಿಮಗೆ. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ. ಯಜಮಾನರನ್ನ ಕರ್ಕೊಂಬನ್ನಿ ಬೆಂಗಳೂರಿಗೆ. ಮಡಿಕೇರಿ ಗುಣಿಕೊಪ್ಪ ಪುತ್ತೂರು ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಮಣಿಪಾಲ್ ಸೆಂಟ್ರಲ್ಲಿ ನೋಡಿ, ಈ ಟ್ಯೂಷನ್ ಮಾಡೋರ್ಗೇನೆ ಟೀಚರ್ಗಳಿಗೇನೆ ಗಣೇಶ ಬರೋದು. ಬೆಳ್ಳಿ ಗಣೇಶ ನಿಮಗೋಸ್ಕರ. ಅಮ್ಮನಿಗೂ ಅಡುಗೆ ಬರಲ್ಲ, ನಿಮಗೂ ಅಡುಗೆ ಬರಲ್ಲ, ಆದರೆ ಒಗ್ಗರಣೆ ಡಬ್ಬಿ ಭಾಗ 2 ನಾನ್ ವೆಜ್ ಸ್ಪೆಷಲು 1 ಲಕ್ಷಕ್ಕಿಂತ ಜಾಸ್ತಿ ರೆಸಿಪಿ ಪುಸ್ತಕ ಸೇಲ್ ಆಗಿರುವಂಥ ಏಕೈಕ ರೆಸಿಪಿ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರದ್ದು ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ನಮ್ಮ ಮುರಳಿ ಮಿಲಿಟರಿ ಹೋಟ್ಲಿಗೆ ಬಂದಿದ್ರು, ಚಿಕನನ್ನು ಮಾಡಿದ್ರು. ಮಾಡ್ಕೊಳ್ಳಿ, ನೋಡ್ಕೊಳ್ಳೋಣ. ದಹಿ ಮುರ್ಗ್ ಮಾಡುವ ವಿಧಾನ: ಒಂದು ಪ್ಲೇಟಿಗೆ ಚಿಕನ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮೊಸರು ಹಾಕಿ ಚೆನ್ನಾಗಿ ಕಲಸಿ
ಉಪ್ಪು, ಗರಂ ಮಸಾಲ ಹಾಕಿ ನೆನೆಯಲು ಬಿಡಿ. ಮಿಕ್ಸಿ ಜಾರಿಗೆ ಗೋಡಂಬಿ, ಚಕ್ಕೆ, ಏಲಕ್ಕಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ, ಅದು ಕಾದ್ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಹಸಿ ಮೆಣಸಿನಕಾಯಿ, ನೆನೆಸಿಟ್ಟ ಚಿಕನ್, ರುಬ್ಬಿಕೊಂಡ ಗೋಡಂಬಿ ಪೇಸ್ಟ್, ಮಸಾಲ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ದಹಿ ಮುರ್ಗ್ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಡೆಯದಾಗಿ ಬರ್ತಾ ಇದ್ದಾರೆ. ಕಳೆದ 4 ವಾರಗಳಿಂದ ಅದ್ಭುತವಾಗಿರುವಂತಹ ಅಡುಗೆನ ತೋರಿಸಿದ್ದಾರೆ ಚಂದ್ರ ಅವರು ಬರ್ತಾ ಇದ್ದಾರೆ. ಚಂದ್ರ ಅಂದ್ರೆ ಗೊತ್ತಿರ್ಬೇಕಲ್ಲ ನಿಮ್ಗೆ, 4 ವಾರಗಳಿಂದ ವೈವಿಧ್ಯಮಯ ಅಡುಗೆನ ತೋರಿಸಿದ್ದಾರೆ. ಕಡೆಯದಾಗಿ ಮುರಳಿಯವರೇ ಈ ವಡೆ ತಿನ್ಲೇಬೇಕು ಅಂತ ಹೇಳಿದ್ದಾರೆ. ಚಂದ್ರು ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ, ಚಂದ್ರಶೇಖರ್ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಮಿಸ್ಟರ್ ಚಂದ್ರ ಬನ್ನಿ ಸರ್. ನಮಸ್ಕಾರ ಚಂದ್ರ. ನಮಸ್ಕಾರ. ಬನ್ನಿ 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 ಬನ್ನಿ. ಚಂದ್ರ ಅವರ ಪರಿಚಯ ಕಳೆದ 4 ವಾರಗಳಿಂದ ಮಾಡಿದ್ದೀವಿ. ಸಾಕಷ್ಟು ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಇವತ್ತು ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಮುರಳಿಯವರೇ, ಕಡೆ ಐಟಮು, ಕಡೆ ಆಟ, ಆದ್ರೂ ಇನ್ನೂ ಸಿಕ್ಕಾಪಟ್ಟೆ ಐಟಮ್ ನಮ್ಮ ಸ್ಟಾಕಲ್ಲಿ ಇದೆ. ಕರೆದಾಗ ಬರ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಚಂದ್ರ ಅವರೇ? ಕೈಮಾ ವಡೆ. ಕೈಮಾ ವಡೆ. ಇವ್ರಿಗೆ ನಿಂತ್ಬಿಟ್ಟಿದ್ದಾರೆ ಅಂತ ಹಿಂಗೆಲ್ಲ ನಂಬಡಿ ಇವ್ರನ್ನ. ಫುಲ್ಲು ಸ್ಟ್ರಾಂಗು, ಗಲ್ಲದ ಮೇಲೆ ಬಿಡ್ಬೇಕಷ್ಟೇ ಇವ್ರಿಗೆ. ಗಲ್ಲದಿಂದ ಕೆಳಗೆ ಬಿದ್ರೆ ಹಿಂಗಿರ್ತಾರೆ ಅಷ್ಟೇನೆ, ಗಲ್ಲದ ಮೇಲೆ ನಿಂತ್ರೆ ಹಿಂಗಿರ್ತಾರೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಕೈಮಾ ವಡೆ ಮಾಡ್ತಾರೆ. ಕೈಮಾ ವಡೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮಿಸ್ಟರ್ ಚಂದ್ರು? ಕೈಮಾ. ಚಂದ್ರು ಅಂತ ಕರೆಯದ, ಚಂದ್ರ ಅಂತ ಕರೆಯದ, ಚಂದ್ರಶೇಖರ್ ಅಂತ ಕರೆಯದ? ಏನ್ ಕರೆದ್ರು ನಡಿ. ಅಲ್ಲ, ನಿಮ್ಗೆ ಏನಂತ ಕರೀತಾರೆ ಪ್ರೀತಿಯಿಂದ ಜನಗಳು? ಚಂದ್ರು ಅಂತ. ಚಂದ್ರು ಅಂತಾನೆ ಕರೆಯೋದು. ಚಂದ್ರು ಏನಿದೆ? ಚಂದ್ರ ಏನಪ್ಪಾ ಇದೆ ಅಂದ್ರೆ ಯಜಮಾನ್ರು ಬನ್ನಿ ಅಣ್ಣ, ಎಲ್ಲ ಇದೆ ಗುರುಗಳೇ ಬನ್ನಿ, ಎಲ್ಲ ಇದೆ ನಮ್ಮ ಹೋಟ್ಲಲ್ಲಿ ಇರ್ತಾರೆ, ಕೊಡ್ತಾನೆ ಇರ್ತಾರೆ. 3 ಗಂಟೆ ಕ್ಲೋಸ್ ಅಂತಾರೆ, 4 ಗಂಟೆಗೆ ಹೋದ್ರು ಕೊಡ್ತಾ ಇರ್ತಾರೆ. ಅಣ್ಣ ಅದೊಂದಿಲ್ಲ, ಅದ್ರ ಬದಲು ಇದನ್ನ ಹಾಕೊಂಬಿಡಿ ಅಂತಾರೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇರ್ಬೇಕು. ಏನ್ ಮಾಡೋದು, ಹೊಟ್ಟೆ ಹಸ್ತೋಗಿರುತ್ತೆ. ಬೇರೆ ಎಲ್ಲೂ ಹೋಟ್ಲುಗಳಿಲ್ಲ, ಅಲ್ಲಿ ಇರೋದೇ ನಮ್ಮ ಚಂದ್ರು ಅವರ ಒಂದೇ ಒಂದು ಹೋಟ್ಲು, ಕ್ರೆಸೆಂಟ್ ಹೋಟ್ಲು. ಕ್ರೆಸೆಂಟ್ ರೋಡ್ ಇದೆಯಲ್ಲ, ಎಲ್ಲಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಹೋಟ್ಲು, ಅದ್ರ ಪಕ್ಕ ಬಂದ್ರೆ ಈ ಕಡೆ ಕ್ರೆಸೆಂಟ್ 37 ಇದೆ, ಈ ಕಡೆ ಬೆಂಗಳೂರು ಇಂಟರ್ನ್ಯಾಷನಲ್ ಹೋಟ್ಲ್ ಇದೆ. ಜನಾರ್ದನ್ ಹೋಟ್ಲು ಎದುರುಗಡೆ ರೋಡು, ಮಲ್ಲಿಗೆ ನರ್ಸಿಂಗ್ ಹೋಮ್ ಆಪೋಸಿಟ್ ನಲ್ಲಿ ಚಂದ್ರ ಅವ್ರದ ಒಂದು ಪುಟ್ಟದಾಗಿದ್ರು ತುಂಬಾ ಅದ್ಭುತವಾಗಿರುವಂತ ಒಂದು ಒಳ್ಳೆ ಹೋಟೆಲು. ತಿನ್ಬೇಕು, ಹೊಟ್ಟೆ ಹಸಿತಾ ಇದೆ ಅಂದಾಗ ಒಂದು ಮುದ್ದೆ, ಒಂದು ಅನ್ನ, ಒಂದು ತಲೆ ಮಾಂಸ, ಒಂದು ಬೋಟಿ, ಅದ್ಭುತವಾಗಿರುವಂತ ಚಾಪ್ಸು, 1-2-3 ಚಿಕನ್ ತಿಂದ್ರೆ ಅದ್ರ ಮಜಾ ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ. ತಿಂದಿಲ್ಲ ಅಂದ್ರೆ ಆಮೇಲೆ ಫೋನ್ ನಂಬರ್ ಕೊಡ್ತೀನಿ, ಹೋಗಿ ತಿನ್ಕೊಳ್ಳಿ. ಓಕೆ, ಏನೇನ್ ತಂದಿದ್ದೀರಾ ಮಿಸ್ಟರ್ ಚಂದ್ರು? ಕೈಮಾ ವಡೆ ಬೇಕಾಗುವ ಸಾಮಗ್ರಿಗಳು: ಕೈಮಾ, ಉರಿಗಡ್ಲೆ, ಸಬ್ಬಸ್ಗಿ ಸೊಪ್ಪು, ಚಕ್ಕೆ, ಲವಂಗ, ಕಾಳು ಮೆಣಸು, ಅರಿಶಿನ, ಉಪ್ಪು, ಎಣ್ಣೆ. ಏನ್ ಮಾಡ್ತೀರಾ, ಆರಾಮಾಗೆಲ್ಲ ಮನೇಲಿ ನೋಡ್ಕೋಬೇಕು. ನೀವು ಮಾಡೋ ವಡೆ ತಿನ್ಕೋಬೇಕು. ರುಚಿ ಗೊತ್ತಾಗಿಲ್ಲ ಅಂದ್ರೆ ನೀವು ಹೋಟ್ಲಿಗೆ ಬಂದು ಕೇಳಬೇಕು. ಏನದು? ಹೌದು, ಕೈಮಾ ಹಾಕಿ ಸರ್. ಓಕೆ, ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ಓಕೆ, ಚೂರು ಮೆಣಸು, ಚೂರ್ ಧನಿಯಾ, ಸ್ವಲ್ಪ ಅರಿಶಿನ ಪುಡಿ. ಓಹೋ, ಹಿಂಗೆ ಮಿಲ್ಟ್ಯೂಟೋರ್ ಕತೆ. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಉರುಗಡ್ಲೆ, ಆಮೇಲೆ ಒಂದು ಚೂರು ಚಕ್ಕೆ, ಲವಂಗ. ಎಷ್ಟು ಬೇಕಾದ್ರೆ ಹಾಕೊಳ್ಳಿ ಸ್ವಾಮಿ. ಓಕೆ, ಇದನ್ನು ಮಿಕ್ಸಿಗೆ ಹಾಕಿ ಹಾಕೊಳ್ಳಿ. ನೀರ್ಗಿರ್ ಹಾಕಲ್ವಾ? ಏನಿಲ್ಲ, ಬರೇ ಪೌಡ್ರು. ಏನ್ ಮಾಡ್ತಾ ಇದ್ದೀರಾ ಗುರುಗಳೇ ನೀವು? ಕೈಮಾ ವಡೆ ಎಣ್ಣೆಗೆ ಹಾಕ್ತೀರಾ ವಡೆ? ಎಣ್ಣೆ ಸ್ವಲ್ಪ ಲೈಟಾಗಿ ಹೆಂಚಿಗೆ ಹಾಕ್ಬಿಟ್ಟು ಮಾಡೋದು. ಹೇಳಿ ಸರ್. ಈಗ ಹೆಂಚು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಓಕೆ, ಇಟ್ಕೊಳ್ತೀನಿ ಬನ್ನಿ ಸರ್. ನೀವು ಚಂದ್ರು ಅವ್ರದ್ದು ಬೆಂಗಳೂರಲ್ಲಿ 2 ಹೋಟ್ಲ್ ಇದೆ. ಒಂದು ನಮ್ಮ ಸ್ವಸ್ತಿಕ್ ಸರ್ಕಲ್ ಸ್ವಸ್ತಿಕ್ ಹೋಟ್ಲ್ ಅಂತಿತ್ತು, ಅದ್ರ ಮೇಲ್ಗಡೆ ಫ್ಯಾಮಿಲಿ ರೆಸ್ಟೋರೆಂಟು ಕುತ್ಕೊಂಡು ತಿನ್ಬೋದು. ಮಲ್ಗೆ ಹಾಸ್ಪಿಟ್ಲ್ ಹತ್ರ ಹೇಳಿದ್ನಲ್ಲ, ಅದೇ ನಮ್ಮ ಜನಾರ್ದನ್ ಹೋಟ್ಲು, ಶಿವಾನಂದ ಸ್ಟೋರ್ ಸರ್ಕಲ್ಗಿಂತ ಈ ಕಡೆ, ಅಲ್ಲಿ ನೋ ಸ್ಟ್ಯಾಂಡಿಂಗು. ನೀವೇ ಚೇರ್ ಹಾಕೊಂಡೆಲ್ಲ ಉಡ್ಕೊಂಡು ಕುತ್ಕೋಬೇಕಷ್ಟೇ, ಯಾಕಂದ್ರೆ ಜಾಗನೇ ಸಿಗಲ್ಲ. ತಿನ್ನಕ್ಕೆ ಜಾಗ ಸಿಗಲ್ಲ, ಕುತ್ಕೊಳ್ಳೋಕೆ ಜಾಗ ಸಿಗುತ್ತೆ. ಫುಲ್ ಬಿಸಿ ಅಣ್ಣವರಲ್ಲಿ. ಇದಾದ್ಮೇಲೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು. ಓಕೆ, ಸಬ್ಸಿಗೆ ಸೊಪ್ಪು, ಆ ಪುಡಿ, ಕೈಮಾನ ಚೆನ್ನಾಗಿ ಮಿದಿಬೇಕು. ಮಿದ್ಕೊಳ್ಳಿ ಸ್ವಾಮಿ. ಎಣ್ಸಿಟ್ಬಿಡ್ಲಾ ಸ್ವಾಮಿ ನಾವು? ಹೆಂಚಿಟ್ಬಿಡೋಣ ಸ್ವಲ್ಪ. ಓಕೆ, ಎಂಟು ತಗೊಂಬನ್ರಲೇ. ಹೋಟ್ಲಿಂದ ಎಂಟು ತಂಡ್ರೋ, ತಗೊಂಬನ್ರೋ ಎಂಟ್ನ. ಚಂದ್ರ, ಯಾರ ಒಳ್ಳೆ ಕೆಲಸ ಮಾಡೋರಿದೆ ಕಳ್ಸಪ್ಪ ಸ್ವಲ್ಪ. ಡೆಫಿನೆಟ್ ಆಗಿ. ನಮ್ಮಲ್ಲಿ ಸೋಂಬೇರಿ ಬಿದ್ದವ್ರು ಹುಡುಗರು. ಎಲ್ಲ ಕಡೆ ಅದೇ ಇರೋದು. ನಿಮ್ ಕಡೆನೂ ಸಿಗಲ್ವಾ? ಅಲ್ಲ. ಫಸ್ಟ್ ಇವ್ರನ್ನ ಚೇಂಜ್ ಮಾಡ್ಬೇಕು. ಬೇಕಾದ್ರೆ ನಿಮ್ಮ ಹೋಟ್ಲಿಗೆ ಒಂದು ತಗೊಂಡು ಒಂದು ಫ್ರೀ ಕೊಡಿಸ್ತೀನಿ, ಕರ್ಕೊಂಡು ಇವನ್ನ. ಒಂದು ಸ್ವಲ್ಪ ತಿರ್ಗಾ ಮಿಕ್ಸಿಗೆ ಹಾಕಿ ಓಕೆ ಮಾಡಿ ರೌಂಡ್ ರುಬ್ಬೇಕು. ಚಂದ್ರ, ಈ ಹೋಟ್ಲ ಸಿಗುತ್ತಾ ವಡೆ? ಹೌದು ಗುರುಗಳ. ಒಂದಿನೂ ಕೊಟ್ಟಿಲ್ಲ ನಮ್ಗೆ. ಇದೇ ಗುರುಗಳೇ ಅನ್ಕೊಂಡು ಬರೀ ಬಿಲ್ ಕೊಡ್ತೀರಾ ಅಷ್ಟೇನೆ. ವಡೆ ಎಲ್ಲಿ ಕೊಟ್ಟಿದ್ದೀರಾ ಸ್ವಾಮಿ ನಮ್ಗೆ ನೀವು? ಈಗ ವಡೆ ಅದು ಹೊಸ ಹೋಟ್ಲು ಮಾಡಿದ್ಮೇಲೆ ವಡೆ ಗಿಡ ಎಲ್ಲ ಶುರು ಮಾಡಿದೀವಿ. ಓಕೆ, ಸ್ವಲ್ಪ ಎಣ್ಣೆನ ಎಣ್ಣೆ ಮೇಲೆ ಹಾಕೊಳ್ಳಿ. ಒಂದು ಚೂರು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಲಾ? ಸ್ವಲ್ಪ ಹಾಕಿ. ಓಕೆ, ಕೈಮಾ ವಡೆ ತಿನ್ಬೇಕು. ಇದೊಂಥರ ಕೈಮಾ ಎಣ್ಣೆಲಿ ಕದ್ಬಿಟ್ರೆ ಚೆನ್ನಾಗಿರಲ್ಲ ಸಾರ್. ಹೆಂಚ್ ಮೇಲೆ ಹಾಕೊಂಡು ಅದನ್ನ ತಿಂದು ನೋಡ್ಬೇಕು ಅದ್ರ ಮಜಾ ಹೆಂಗಿರುತ್ತೆ ಅಂತ ಚಂದ್ರ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂತ ವಡೆನ ಮಾಡಬೇಕು.
ನಮ್ಮ ಹೋಟೆಲ್ ಸಿಗುವಂಥ ವಡೆ ಒಂದ್ಸರಿ ತಿನ್ ನೋಡಿ ಮುರುಳಿ ಅಂತ ಹೇಳ್ತಾನೆ ಇದ್ರು, ನಮ್ಗೇನು ಒಂದಿನ ಮನೆಗೆ ಕಳಿಸಿದ್ದಿಲ್ಲ. ಇವತ್ತೇ ತಿಂತಾ ಇರೋದು. ನೋಡೇ ಬಣ್ಣ ಅದೊಂದು ಹೆಂಗಿರುತ್ತೆ ಅಂತೇಳಿ. ಎಷ್ಟು ಒಂದು 1/4 kg ಎಷ್ಟು ವಡೆ ಮಾಡ್ತೀರಾ ಚಂದ್ರು? 1/4 kg ಒಂದು 10 ರಿಂದ 12 ವಡೆ ಆಗುತ್ತೆ. ಅಷ್ಟೇನಾ? ಅಷ್ಟೇ ಅಷ್ಟೇ. ಉಂಡೆ ಅಷ್ಟೇ? ಒಂದೇ ಅಷ್ಟು. ಈಗ ಸ್ಟಾರ್ಟ್ ಮಾಡ್ಬೋದಾ? ಓ ಖಂಡಿತವಾಗ್ಲೂ ಶುರು ಮಾಡ್ಬೋದು. ಕೈಮಾ ವಡೆ ಎಣ್ಣೆಯಲ್ಲಿ ಕರಿಬೇಕಾಗಿಲ್ಲ, ಪೂರ್ತಿ ಎಣ್ಣೆ ಬೇಕಾಗಿಲ್ಲ. ಮಟನಲ್ಲೇ ಸಿಕ್ಕಾಪಟ್ಟೆ ಎಣ್ಣೆ ಇರುತ್ತೆ. ಆ ಕೊಬ್ಬಿನಂಶ ಬಿಟ್ಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ತಿನ್ ನೋಡಿ ಸರ್ ಅಂತ ಇದ್ದಾರೆ. ಈ ಒಳಗಡೆ ಎಲ್ಲ ಹೆಂಗ್ ಬೇಯುತ್ತೆ ಚಂದ್ರು? ನೋಡಿ ಇವಾಗ ಬೇಯ್ತಾ? ಬೇಯಿಸಿ ಆಮೇಲೆ ನಿಮ್ಗೆ ಕೊಟ್ಟು ಆ ಟೇಸ್ಟ್ ನೋಡಿದ್ಮೇಲೆ ಓಕೆ. ಅವಾಗ ನೀವು ಹೇಳುವುದು. ಅಲ್ಲ ನಿಮ್ ಟೇಸ್ಟ್ ನೋಡೇ ನಾವು ಕರ್ಸಿದ್ ಬಿಡಿ. ಇದು ಆಕ್ಚುಲಾಗಿ ನೀವು ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ರಿ, ತುಂಬಾ ಜನಕ್ಕೆ ಚಿರಪರಿಚಿತರು ನೀವು. ಈ ಅಡಿಗೆ ಮಾಡೋ ಅಡಿಯಲ್ಲಿಂದ ಬಂತು ಸ್ವಾಮಿ ನಿಮ್? ನಮ್ಮ ತಾಯಿಯವರು ಇದಕ್ಕೆ ಸ್ಫೂರ್ತಿ. ಹೆಂಗೆ? ಸೊ ರಾಜ್ಕುಮಾರ್ ಅವರು ನಮ್ಮ ಮನೆಯಿಂದ ಊಟ ತರಿಸ್ಕೊತಾ ಇದ್ರು. ನಮ್ಮ ತಾಯಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು. ಓಕೆ. ಅಣ್ಣವ್ರ ಮನೆಗೆ? ಅಣ್ಣವ್ರ ಮನೆಗೆ. ನಿಮ್ಮ ಮನೇಲಿ ಇತ್ತವಾಗ? ಸೊ ನನ್ನ ಮನೆ ಶೇಷಾದ್ರಿಪುರಮಲ್ಲಿ ಇತ್ತು. ಓಕೆ. ಸೊ ನಾನು 83-85 ಕೆಲಸ ಮಾಡ್ತಿದ್ದೆ ಕಂಪ್ನಿಲಿ, ಅಣ್ಣವ್ರ ಕಂಪ್ನಿಲಿ. ಓಕೆ. ಸೊ ಕೆಲಸ ಮಾಡ್ತಿರುವಾಗ ಒಂದಿನ ದೊಡ್ಡಸ್ವಾಮಿ ನಾಯ್ಡು ಅವ್ರು ಇದ್ರು, ಅವ್ರ ಮೇಕಪ್ ಮ್ಯಾನ್. ಹೌದೌದು, ಹೇಳಿ. ವಯಸ್ಸಾಗಿದ್ದವ್ರು ಇದ್ರು. ಬನ್ನಿ ಒಂದಿನ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ಇತ್ತು, ಹಾ ಬನ್ನಿ ಹಂಗೆ ಹೋಗ್ಬರೋಣ. ಕುಮಾರ ಪಾರ್ಕ್ ಅಲ್ಲಿ ದ್ವಾರಕನಾಥ್ ಅವ್ರ ಮನೆ ಅಂತ ಶೂಟಿಂಗ್ ನಡೀತಾ ಇತ್ತು. ಆಯ್ತು. ಬನ್ನಿ ಗುರುಗಳೇ ಅಂತ ಕರ್ಕೊಂಡು ಹೋದೆ ಅವ್ರನ್ನ. ಕರ್ಕೊಂಡು ಹೋದಾಗ ಅವ್ರು ಊಟ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಹೋಗಿ ಯಜಮಾನ್ರಿಗೆ ಮೇಕಪ್ ಹಾಕೋವಾಗ ಮಧ್ಯಾಹ್ನ ಎಲ್ಲಿ ಊಟ ಮಾಡಿದ್ರಿ, ಏನು ತಿಂದ್ರಿ ಅಂತ ಅವ್ರು ಎಲ್ಲಾರನ್ನೂ ಕೇಳ್ತಾರೆ. ಹೌದೌದು. ಅವ್ರು ಕೇಳೋವಾಗ ಈ ಥರ ಹಿಂಗೆ ಹೋಗಿದ್ದೆ ಚಂದ್ರು ಮನೆಗೆ, ತುಂಬ ಚೆನ್ನಾಗಿತ್ತು. ಅವಾಗ ಬಾಲಕೃಷ್ಣ ಅವ್ರಿಗೆ ನೆಕ್ಸ್ಟ್ ಡೇ ಕರೆದ್ಬಿಟ್ಟು, ಚಂದ್ರು ಒಂಚೂರು ಬಾಲಕೃಷ್ಣ ಅವ್ರಿಗೆ ಬೋಟಿ ಅಂದರೆ ತುಂಬ ಇಷ್ಟ, ನೀನು ನಾಳೆ ಮಾಡ್ಕೊಂಬಂದು ಕೊಟ್ಬಿಡಪ್ಪಾಜಿ. ಆಯ್ತು ಅಪ್ಪಾಜಿ, ಮಾಡ್ಕೊಂಬಂದು ಕೊಡ್ತೀನಿ. ನಮ್ಮ ತಾಯಿಯಿಂದ ಬೋಟಿ ಮಾಡ್ಕೊಂಬಂದು ಕೊಟ್ಟೆ. ಫಸ್ಟ್ ಟೈಮ್ ಬೋಟಿಯಿಂದ ಶುರು ಆಗಿದ್ದು. ಕಡೆ ಕಾಲ್ ಸೂಪಿಂದ ನಾಟಿ ಕೋಳಿ, ಬಿರಿಯಾನಿ, ಮಟನ್ ಚಾಪ್ಸು, ತಲೆ ಮಾಂಸ ಎಲ್ಲ ಅದ್ಭುತವಾಗಿ ತಿಂತಾಯಿದ್ರು. ಅವ್ರನ್ನೆಲ್ಲ ನೋಡಿ ಖುಷಿಪಟ್ಟು 92ವರೆಗೂ 90ಲಿ ಮಹಾಲಕ್ಷ್ಮಿ ಮೇಕಪ್ ಮ್ಯಾನ್ ಪ್ಲಸ್ ಮ್ಯಾನೇಜರ್ ಆಗಿದ್ದೆ. ಅಯ್ಯೋ ಯಾಕೆ ಬೇಕು ಈ ಸಿನಿಮಾನು ಬೇಡ ಏನು ಬೇಡ ಅಂತೇಳಿ ಯಜಮಾನ್ರೆ ಊಟ ತಿಂದವ್ರೆ ಅಷ್ಟು ಚೆನ್ನಾಗೈತೆ ಅಂದ್ಮೇಲೆ ನಾವು ಯಾಕೆ ಹೋಟ್ಲು ಮಾಡಬಾರ್ದು ಅಂತ ಹೋಟ್ಲು ಬಂದು ಮಾಡಿದೆ. ಓಹೋ, ಅದ್ಯಾಕೆ ಸ್ವಲ್ಪ ಉಳಿಸ್ಕೊಂಡಿದ್ದೀರಿ? ಆಮೇಲೆ ಹಾಕೋಣ ಅಂತ. ಇಲ್ಲ ಬೇಡ, ಹಾಕ್ಬೋದಾ? ಓ ಧೈರ್ಯವಾಗಿ ಹಾಕಿ, ವೇಸ್ಟ್ ಮಾಡಬಾರ್ದಲ್ಲ ಅಂತ. ವೇಸ್ಟ್ ಪ್ರಶ್ನೆನೇ ಇಲ್ಲ, ಅದು ನಮ್ಮ ಹೋಟ್ಲಲ್ಲ. ಹೌದು. ಉರಿ ನಿಧಾನಕ್ಕೆ ಇರಲ್ಲ? ಇರಲಿ ಇಷ್ಟೇ ಇದೆ. ಎಳೆ ಕಾವಲಿದ್ರೆ ಓಕೆ, ನೀಟಾಗಿ ಬೇಯುತ್ತೆ. ಓಕೆ. ಅಂದರೆ ಯಾವ ವರ್ಷದಲ್ಲಿ ನೀವು ಹೋಟ್ಲು ಶುರು ಮಾಡಿದ್ದು? 1993 ಆಗಸ್ಟ್ 17th. ಅದೇನು ಆಗಸ್ಟ್ 17th? ಹಿಂಗೆ 10th ಬಿಟ್ಟೆ. ನಮ್ಮ ರಾಘವರಾಜ್ಕುಮಾರ್ ಅವ್ರ ಬರ್ತಡೆ, ಆಗಸ್ಟ್ 15th ಮಹಾಲಕ್ಷ್ಮಿ ಅವ್ರ ಬರ್ತಡೆ. ಓಹೋ. ಸೊ ಬಿಟ್ಬಿಟ್ಟು ಏನೋ ಮಾಡೋಣ ಅಂತ ಟ್ರೈ ಮಾಡಿ. ಮಹಾಲಕ್ಷ್ಮಿಗೇನು ಕಳಿಸಿಲ್ವಾ? ಕಳಿಸಿ ದಪ್ಪ ಮಾಡ್ಬಿಡೆ ನಾನು. ಇದು ಮಾತಂದ್ರೆ ಮಾತು. ಹೇಳ್ತಾರ ಸಿಕ್ಕರು ಇವಾಗ್ಲೂ? 100%. ಯಾರನ್ನೂ ಇವತ್ತರೆಗೂ ಯಾರನ್ನೂ ಮಿಸ್ ಮಾಡ್ಕೊಂಡಿಲ್ಲ. ಓಕೆ. ಎಲ್ಲರೂ ಬೇಕು. ಓಕೆ. ಅದೇ ವಿಶ್ವಾಸ ಇಟ್ಕೊಂಡಿದ್ವಿ. ಏನೇ ಮಾಡಿದ್ರು ಯಜಮಾನರು ಸ್ಫೂರ್ತಿ ಅಷ್ಟೇ. ದೊಡ್ಡವರು ಅಣ್ಣವರ ಸ್ಫೂರ್ತಿ. ಇಲ್ಲ ಅಂದ್ರೆ ನಮ್ಗೆ ಇಂಡಸ್ಟ್ರಿನೇ ಗೊತ್ತಿರಲಿಲ್ಲ. ಓಕೆ. ತುಂಬಾ ಜನಕ್ಕೆ ಅವ್ರ ಸ್ಫೂರ್ತಿ. ಒಂದದಕ್ಕಾಯ್ತು. ಇನ್ನೇನು ಮಾಡ್ಬೇಕು ನೆಕ್ಸ್ಟ್ ಇಷ್ಟೇನಾ? ಇದೊಂದು ಪ್ಲೇಟಲ್ಲಿ ಇಡೋದು, ತಿಂತಾ ಇರೋದು. ಈ ಮಳೆ ಗಿಳೆ ಬಂದಾಗ, ಚಳಿಯಲ್ಲಿದ್ದಾಗ, ಸಾಯಂಕಾಲ ಕೂತ್ಕೊಂಡಾಗ 3-4 ಜನ ಹುಡುಗರು ಜೊತೆ ಕೂತಾಗ ನೀಟಾಗಿ ಮನೆಗೆ ಅರ್ಜೆಂಟಾಗಿ ಗೆಸ್ಟ್ ಬಂದರೂ ಆಗ್ಬಿಡುತ್ತೆ. ಹೌದಲ್ಲ? ಹೌದು, ಫಾಸ್ಟ್. ಈ ಸಖತ್ತಾಗಾಯ್ತಲ್ಲ ಇದು. ಹೆಂಗ್ರಿ ನಮ್ಗಾಗಲ್ವಲ್ರಿ ಮನೇಲಿ ಮಾಡಿದ್ರೆ ಮೆತ್ತಗಾಗ್ಬಿಡ್ತದೆ. ರೆಡಿನಾ? ಖಾರ ಬೇಕು ಅಂದ್ರೆ ಇನ್ನೊಂಚೂರು ಖಾರ ಬೇಕಾದ್ರೂ ಹಾಕೋಬೋದು. ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬೋದು, ಖಾರ ಬೇಕಂದ್ರೆ ಖಾರ ಹಾಕೋಬೋದು. ಆಮೇಲೆ ನಾವೇನಂದ್ರೆ ಯಾವುದು ರೆಡಿಮೇಡ್ ಮಸಾಲ ಹಾಕಲ್ಲ. ನಿಮ್ಮ ಮನೆದೇ ಮಸಾಲನಾ? ಎಲ್ಲ ನಾವು ಓನ್ ಮೇಡ್. ಓಹೋ. ನಿಮ್ಮ ವೈಫು ಹೆಲ್ಪ್ ಮಾಡ್ತಾರಾ ಮಸಾಲ ಗಿಸಾಲ ಮಾಡೋದ್ರಲ್ಲಿ? ಇಲ್ಲ ಅವ್ರಿಗೆ ಈ ಕಡೆ ಸೇರ್ಸೋದೇ ಇಲ್ಲ. ಅವ್ರು ಬರೀ ಏನಿದ್ರು ಹಣಕಾಸಿನ ವ್ಯವಸ್ಥೆ, ಹಣಕಾಸು ಸಚಿವರು ಅಷ್ಟೇ. ಬಂದ್ರು ಗಲ್ದಲ್ಲಿ ಕರೆಕ್ಟಾಗಿ 1 ಗಂಟೆಗೆ ಶುರು ಆದ್ರೆ 3:30 ಗೊತ್ತು ಅವ್ರಿಗೆ ಇವತ್ತು ಇಷ್ಟೇ ಆಗಿರುತ್ತೆ ಕಲೆಕ್ಷನ್ ಅಂತ. ಬಂದ್ರು, ಬ್ಯಾಗ್ ತೆಗೆದ್ರು, ಹಾಕೊಂಡ್ರು. ಇನ್ನ 10,000 ಬರಬೇಕು. ಸಾಯಂಕಾಲ ಮನೆಗೆ ತಗೊಂಬನ್ನಿ ಅಷ್ಟೇ. ಓಕೆ, ಒಳ್ಳೆ ರೆಡಿ ಆಗಿದೆ. ಓಕೆ ಸರ್, ತೆಗಿತಾ ಇದ್ದೀರಿ. ಓಕೆ ಸರಿ ಸ್ವಾಮಿ, ಕೈಲಿ ತೆಗಿತೀರಾ? ನಮ್ಗೆಲ್ಲ ಅದೆಲ್ಲ ರೆಗ್ಯುಲರ್ ಆಗಿ ಅಭ್ಯಾಸ ಇದೆಯಲ್ಲ, ಬೈತಾರೆ ನಮಗೆ. ದಯವಿಟ್ಟು ಆಮೇಲೆ ಮನೇಲಿ ಇರೋರು ಮಾಡಬೇಡಿ ಆ ಥರ. ನಾಟಿ ಸ್ಟೈಲ್ ಕೈಮಾ ಇದು, ಕೈಮಾ ವಡೆ ಇದು, ಕೈಮಾದಲ್ಲಿ ಮಾಡಿರ್ತಕ್ಕಂಥ ವಡೆ ಇದು, ರುಚಿಯಾಗಿ ತಿನ್ನೋವಂಥ ವಡೆ ಇದು. ಸಾಯಂಕಾಲ ಬೇಕು ಅಂದಾಗ ತಿನ್ಕೋಬೋದು, ಬೇಕು ಅಂದಾಗ ಮಾಡ್ಕೋಬೋದು. ಕಳೆ ಬಂತು. ಓಹೋ ಚಂದ್ರಣ್ಣ ಕೊಡಿ. ಸರಿ ಇದೆ ಕೈಮಾ ವಡೆ. ಕೈಮಾ ವಡೆ ಮಾಡಿ ಕೊಟ್ಟಿದ್ದಾರೆ ಚಂದ್ರು ಅವರು. ನೀವು ಹೋಟ್ಲ್ ಹೆಸರು ಹೇಳ್ರಿ. ಹೋಟೆಲ್ ನಿಮ್ಮ ಮನೆ. ಯಾರ ಮನೆ ರೀ? ನಮ್ಮ ಮನೆ ಅಲ್ಲ, ನಿಮ್ಮ ಮನೆ. ಹೋಟೆಲ್ ನಿಮ್ಮ ಮನೆ, ಕ್ರೆಸೆಂಟ್ ರೋಡ್, ಬೆಂಗಳೂರು.
ಶಿವಾನಂದ ಸ್ಟೋರ್ಸ್ ಹತ್ರ ಇವರೊಂದು ಹೋಟ್ಲ್ ಇದೆ, ಜೊತೆಗೆ ಸ್ವಸ್ತಿಕ್ ಸರ್ಕಲ್ ಅಲ್ಲಿ ಸ್ವಸ್ತಿಕ್ ಹೋಟ್ಲ್ ಇತ್ತು ಮೊದಲು, ಇವಾಗ ಇದೆಯಾ? ಈಗಿದೆ, ಅದ್ರ ಮಾಡಿ ಮೇಲೆ ನಮ್ಮ ಅದ್ರ ಮೇಲ್ಗಡೆ ಅದು ನಿಮ್ಮವನೇನಾ? ಅದು ನಿಮ್ಮನೆ ಊಟ, ಅದು ನಿಮ್ಮನೆ ಊಟ, ಇದು ನಿಮ್ಮನೆ, ನಿಮ್ಮನೆ. ಇದು ನಿಮ್ಮನೆ ಸ್ಪೆಷಲ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಇದನ್ನ ಮಾಡಿ ಕೊಟ್ಟಿದ್ದಾರೆ, ಟೇಸ್ಟ್ ನಾ ಮಾಡ್ತೀವಿ, ನೀವು ನೋಡ್ತಾ ಇರಿ. ಬನ್ನಿ 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 ಮಿಸ್ಟರ್ ಚಂದ್ರು, ಬನ್ನಿ ಸರ್, ಬನ್ನಿ. ಕುತ್ಕೊಂಬೋದಾ? ದಯವಿಟ್ಟು ಕುತ್ಕೊಳ್ಳಿ. ಬಡೂರು ಹೋಟ್ಲು, ಹೊಸ ಹೋಟ್ಲು. ತಗೊಳ್ಳಿ, ಹೆಂಗಿದೆ ನೋಡಿ ಹೇಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ 4 ವಾರಗಳಿಂದ ಅದ್ಭುತವಾಗಿರುವಂಥ ಅಡುಗೆನ ತೋರಿಸಿದ್ರು. ಇವತ್ತು ಕಡೆ ಸೆಕ್ಷನ್. ಈ ಕಡೆ ಸೆಕ್ಷನ್ ಅಲ್ಲಿ ಕರೆಸ್ತಾ ಇದೀವಿ ಅವರ ಶ್ರೀಮತಿಯವರು. ಎಷ್ಟು ಜನ ಮಕ್ಕಳು ಚಂದ್ರು ನಿಮ್ಗೆ? ನನಗೆ 2 ಗಂಡು ಮಕ್ಕಳು. 2 ಗಂಡು ಮಕ್ಕಳ? 2 ಗಂಡು ಮಕ್ಕಳ ತಂದೆನಾ? ಒಬ್ಬನಿಗೊಂದು ಹೋಟ್ಲು, ಒಬ್ಬನಿಗೊಂದು ಹೋಟ್ಲು. ಇವಾಗ ರೆಡಿ ಮಾಡಿಬಿಟ್ರಾ? ಆ ಥರ ಅಂತ ಹಾ, ಮತ್ತೆ ಅವ್ರಿಗೆ ಮಾಡ್ಲಿ, ಅವ್ರು ಏನ್ ಮಾಡ್ತಾರೋ ಮಾಡ್ಲಿ. ನಮಗೆ ಇರೋ ತನಕ ನಮಗೆ 2 ಹೋಟ್ಲು, ನಮಗೆ 2 ಹೋಟ್ಲು ಬೇಕು ಅಷ್ಟೇ. ಒಳ್ಳೆ ರುಚಿಯಾದಂತ ನಾಟಿ ಸ್ಟೈಲ್ ಅಡಿಗೆ ಬೇಕು, ರೆಡಿ ಆಗ್ಬೇಕು. ದರ್ಶಿನಿ ತರ ನಿಂತ್ಕೊಂಡು ತಿಂದು ಓಡ್ತಾ ಇರಬೇಕು ಅಂದ್ರೆ ಕ್ರೆಸೆಂಟ್ ರೋಡ್ಗೆ ಬನ್ನಿ. ಮನೆಯವರೆಲ್ಲ ಕುತ್ಕೋಬೇಕು ಅಂದ್ರೆ ಸ್ವಸ್ತಿಕ್ ಸರ್ಕಲ್ಗೆ ಬನ್ನಿ. ಸ್ವಸ್ತಿಕ್ ಹೋಟ್ಲು ಮೇಲ್ಗಡೆ ನಿಮ್ಮನೆ ಊಟ ಸಖತ್ತಾಗಿರುತ್ತೆ. ಕರೀ, ನಿಮ್ಮ ವೈಫ್ ಹೆಸರೇನು ಹೇಳಿಲ್ಲ? ಅನುಷಾ ಬಾಮ. ಏ, ಮಲ್ಲೇನ ಬೇರೆ ತರ ಕರಿತೀರಂತೆ. ಅನು ಅದು ಒರಿಜಿನಲ್ ವಾಯ್ಸ್ ರೀ. ಇನ್ನೊಂದ್ಸರಿ ಕರೀರಿ, ಕೇಳಿ. ಅನು ಬಾಮ. ನೋಡಿದ್ರಾ ಹೆಂಗಿದೆ? ಒರಿಜಿನಲ್ ವಾಯ್ಸ್ಗೆ ಬರೋದು. ಕುತ್ಕೊಳ್ಳಿ ಮಾ, ಕುತ್ಕೊಳ್ಳಿ. 3 ಜನ ಬಂದ್ಬಿಟ್ಟಿದಾರಲ್ಲ ಗುರುವೆ. ಇವ್ರು ನಮ್ಮ ಮನೆ ಎದುರುಗಡೆ ಹುಡುಗ. ಯಾರು ಇವನಾ? ಏ, ಪಾರ ಇಲ್ಲಿಲ್ಲ ನೀನೇನ? ನನ್ನ ಮಗನ ಆತ್ಮೀಯ ಸ್ನೇಹಿತ. ಇವನು ಚಿಕ್ಕ ಮಗ. ಏನ ಹೆಸರು? ಇವನ ಹೆಸರೇನು? ಯಶವಂತ್. ದೊಡ್ಡವನ ಹೆಸರು ಋತಿಕ್. ಎಷ್ಟನೇ ಕ್ಲಾಸ್ ಋತಿಕ್? 9th. ಚಿಕ್ಕವನು 5th. ಯಾವ ಸ್ಕೂಲಿಗೆ ಹೋಗ್ತಾರೆ? ಒಬ್ಬ ವಿದ್ಯಾಮಂದಿರು, ಒಬ್ಬ ಚೈತನ್ಯ ಟೆಕ್ನೋ. ಸದ್ಯ ಜ್ಞಾಪಕದಲ್ಲಿ ಐತಲ್ಲ, ಅದಕ್ಕೆ ಕೇಳಿದೆ. ವೈಫ್ ಬನ್ನ ಹೇಳ್ತಾ ಇರೋ ಜ್ಞಾಪಕದಲ್ಲಿ ಇರಲ್ಲ ಅವ್ರಿಗೆ ಅಂತ. ಮೇಡಮ್, ಹೆಂಗಿದೆ ಹೋಟ್ಲು ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಅಂತೇಳಿ. ಇನ್ಮೇಲೆ ಚೆನ್ನಾಗಿ ನಡೆಯುತ್ತೆ. ಬಂದಿದ್ದೀರಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನೆ ಊಟ, ನಿಮ್ಮನೆ ಊಟ, ನಿಮ್ಮನೆ ಊಟ, ನಿಮ್ಮನೆ ಊಟ, ನಿಮ್ಮನೆ ಊಟ ಚಂದ್ರು ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಕೀಮಾ ವಡ, ಮಟನ್ ಕೀಮಾ ವಡಾನ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಇದು ಯಾವತ್ತು ನಿಮ್ಮ ಹೋಟ್ಲಲ್ಲಿ ಸಿಗುತ್ತೆ? ನಾವು ಇದು ಎವ್ರಿ ಡೇ ಸಿಗುತ್ತೆ. ಎವ್ರಿ ಡೇ ಇರುತ್ತೆ. Every day. ಒಂದು ಪ್ಲೇಟ್ಗೆ ಎಷ್ಟು ಬರುತ್ತೆ? ಒಂದು ಪ್ಲೇಟಿಗೆ 5 ಪೀಸಸ್ ಬರುತ್ತೆ. ಓ, ಬೇಕಾದಷ್ಟು ಆಗೋಯ್ತು. ಓಕೆ, ತಿನ್ನದೆ ಪಾರ್ಸೋದೇನೆ ತಗೊಳ್ಳಲ್ಲ. ತಗೊಳ್ಳ, ಸುಮ್ಮನೆ ಹಂಗನ್ನ ತಗೊಳ್ಳೋ, ಪರವಾಗಿಲ್ಲ. ಮೇಡಮ್ ತಗೊಳ್ಳಿ, ನೀವು ಟೇಸ್ಟ್ ಮಾಡಿ. ಯಾಕಂದ್ರೆ ನೀವು ಹೋಟ್ಲಲ್ಲಿ ತರನೇ ಬಂದಿದ್ಯಾ ಅಂತ ನಮ್ಮ ಹೋಟೆಲ್ ತೋರಿಸ್ಬೇಕು. ನೀವು ತಗೊಳ್ಳಿ, ಅವ್ರಿಗೇನು ಕೊಡ್ಬೇಡಿ, ನಾವು ತಿನ್ನೋಣ. ಸ್ವಲ್ಪ ಖಾರ ಬೇಕಾಗಿತ್ತಾ? ಕರೆಕ್ಟ್ ಇದೆ, ಕರೆಕ್ಟಾಗಿದೆ. ಇದು ಅಂಬರೀಷ್ ಅವ್ರಿಗೆ ತುಂಬಾ ಇಷ್ಟ. ಕೈ ಮಾಡೋಣ. ಕೈಮ ವಡೆ, ಓಹೋ, ನಾಟಿ ಕೋಳಿ ಬಸ್ಸಾರು. ಯಾರಿಗೆ ಬಿಟ್ಟಿದ್ದೀರಾ ಕಳ್ಸ್ಕೊಡ್ದೆ? ರಜನಿಕಾಂತ್. ಏನೋ ದೊಡ್ಡವ್ರಿಗೆಲ್ಲ ಅಡುಗೆ ಮಾಡಿ ಇವತ್ತು ಕರ್ನಾಟಕದ ಎಲ್ಲಾ ಜನಕ್ಕೂ ಅಡುಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಸ್ಫೂರ್ತಿ ಈಗ. ಪೂರ್ತಿ ಏನ್ ಮತ್ತೆ ನಿಮ್ಮ ಶ್ರಮ ಇದೆ ನಿಜ. ಎಷ್ಟು ವರ್ಷದ ಶ್ರಮ. ಏನ್ ಒಂದೇ ದಿನಕ್ಕೆ ಆಗ್ಬಿಡ್ತಾ? ಮ್ಯಾಜಿಕ್ ಆಗ್ಬಿಡ್ತಾ ಇದೇನು? ಅದೆಲ್ಲ ಅನ್ಕೋತಾರೆ ಎಲ್ಲರೂ ಮ್ಯಾಜಿಕ್ ಅಂತ. ಚಾನ್ಸೇ ಇಲ್ಲ. ಕಷ್ಟ ಇದೆ ಇದ್ದು. ಚೆನ್ನಾಗಿದೆ. ಮೇಡಮ್ ಏನಂತಾರೆ? ಹೆಂಗಿದೆ ಹೋಟೆಲ್ ಬಿಸ್ನೆಸ್? ಚೆನ್ನಾಗಿದೆ. ಖುಷಿಯಾಗಿದ್ದೀರಾ? ಜಾಲಿಯಾಗಿದ್ದೀರಾ? ಪಾಪ ತುಂಬಾ ಬೈತೀರ ಅವ್ರಿಗೆ. ಚಾನ್ಸೇ ಇಲ್ಲ. ಥ್ಯಾಂಕ್ ಯು ಮೇಡಮ್. ಮನೆಯವರೆಲ್ಲ ಕರ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಖುಷಿ ಕೊಡ್ತು ನಮಗೆ. ನಮಗೂ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀರ ನಮ್ಮ ಡ್ಯಾಡಿ? ಚೆನ್ನಾಗಿದೆಯಾ? ತಿನ್ಬೋದಾ? ಎಲ್ಲ ನಾನೇ ಖಾಲಿ ಮಾಡ್ತೀನಿ. 2 ಪ್ಲೇಟ್ ನಾನೇ ಖಾಲಿ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಚಂದ್ರು. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಳ್ಳೆಯ ಒಂದು ಅಡುಗೆಗಳನ್ನ ಕಳೆದ 4 ವಾರಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಫ್ಯಾಮಿಲಿ ಸಮೇತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಲವೊಂದು ಕಡೆ ನಮಗೂ ಖುಷಿ. ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಸುಮಾರು ಒಂದು 15-20 ವರ್ಷಗಳಿಂದ ಚಂದ್ರವ್ರನ್ನ ನೋಡ್ತಾನೆ ಇದ್ದೆ. ಚಂದ್ರವ್ರನ್ನ ಕರೆಸ್ಬೇಕು, ಅವ್ರ ಕೈ ರುಚಿನ ನೋಡಬೇಕು. ಅವ್ರ ಹೋಟೆಲ್ಲಿ ತಿನ್ನೋ ಅಂಥ ಜನಗಳನ್ನ ನೀವು ನೋಡಬೇಕು ಅಂದರೆ ಅವ್ರ ಹೋಟ್ಲಿಗೆ ನೀವು ವಿಸಿಟ್ ಮಾಡಬೇಕು. ಚಂದ್ರು, ಇವಾಗ ನಾವು ಬರಬೇಕು, ನಿಮ್ಮ ಹೋಟೆಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದಪ್ಪ? ನನ್ನೇ ಕಾಂಟ್ಯಾಕ್ಟ್ ಮಾಡೋದು. ಹೇಳ್ರಿ ಫೋನ್ ನಂಬರು. 988 988 674 988 674 7789 7789. ಈ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ. ಸ್ವಲ್ಪ ಎತ್ತಿಡಿ ಅನ್ನಿ. ಸರ್, ನಾಳೆ ಬರ್ತಾ ಇದೀವಿ, ಒಂದು 50 ಜನಕ್ಕೆ ಬಿರಿಯಾನಿ ಬೇಕು ಅನ್ನಿ, ಸ್ವಲ್ಪ ನಾಟಿ ಕೋಳಿ ಬಸ್ಸಾರು ಬೇಕು ಅನ್ನಿ, ಕಾಲ್ ಸೂಪು ಬೇಕು ಅನ್ನಿ, ತಲೆ ಮಾಂಸ ಬೇಕು ಅನ್ನಿ, ಕೈಮಾ ವಡೆ ಬೇಕು ಅನ್ನಿ, ಎಲ್ಲ ಸಿಗೋವಂಥ ಜಾಗ ನಿಮ್ಮನೆ ಊಟ. 10 ಜನದಿಂದ ಹಿಡಿದು 1000 ಜನದವರೆಗೂ ಅಡಿಗೆ ಬೇಕಾದ್ರೂ ಮಾಡಿ ಕಳಿಸ್ತೀವಿ. ಸೋತಾಗಿದ್ದೀರಾ ತುಂಬ. ಏನೋ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಹೋಟ್ಲಲ್ಲಿ ಇದನ್ನ ಹಾಕಿ ನಾವು ಸ್ವಚ್ಛತೆಯನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ನೀರನ್ನು ಮಿತವಾಗಿ ಬಳಸಿ. ಇದನ್ನೆಲ್ಲ ಅವರೇ ಅವ್ರ ಹೋಟ್ಲಲ್ಲಿ ಹೇಳ್ತಾ ಇರ್ತಾರೆ. ನೀರಿಲ್ಲ, ನಿಧಾನಕ್ಕಿಡಿ, ಸ್ವಲ್ಪ ಉಪಯೋಗಿಸಿ, ನೀರಿಗೆ ತೊಂದರೆ ಇದೆ ಅಂತ. ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಆವಾಜ್ ಬಿಡ್ತಾರೆ ಇವ್ರು. ನೋಡಿಲ್ಲ ಅಷ್ಟೇನೆ. ನಾವು ಅದಕ್ಕೆ ಬೋರ್ಡೇ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೊಂದ್ಸರಿ ಕರ್ಸ್ಕೊಳ್ತೀವಿ. ಇನ್ನೊಂದು ತಿಂಗಳು ಬಿಟ್ಟು ಇನ್ನೂ 4 ಅಡಿಗೆ ರೆಡಿ ಮಾಡ್ಕೊಳ್ಳಿ.
ನಿಮ್ಮ ಸ್ಪೆಷಲ್ ಅಡುಗೆಗಳು ನಿಮಗೋಸ್ಕರ ನಾನಲ್ಲ ಅವರೆಲ್ಲ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಚಂದ್ರಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಯೂಶಲಿ ವಡೆ ಅಂದ ತಕ್ಷಣ ಎಣ್ಣೆಯಲ್ಲಿ ಬಿಡಬೇಕು, ಕರಿಬೇಕು, ಕರೆದ್ರೆ ಚೆನ್ನಾಗಿರೋದು, ಇಲ್ಲ ಒಳಗಡೆ ಬೇಯಲ್ಲ, ಈ ಥರ ಸೀನ್ಗಳೇ ಇಲ್ಲ ಚಂದ್ರು ಹತ್ರ. ಸರ್ ನಿಮ್ಮನೆ ಅಡುಗೆ ಸರ್ ತಿಂದು ನೋಡ್ಬಿಟ್ಟು ಆಮೇಲೆ ಮಾತಾಡಿ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಇದನ್ನ ಯಾವ ರೀತಿ ಮಾಡಿದ್ರು ತೋರಿಸ್ತಾ ಇದ್ದೀನಿ. ವಡೆ ನೀವು ಮಾಡ್ಕೊಳ್ತಾ ಇದ್ದೀರಾ. ಇವತ್ತು ಸಾಯಂಕಾಲನೇ ವಡೆ ರೆಡಿ ಆಗುತ್ತೆ. ಕೈಮಾ ವಡೆ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಕಾಳುಮೆಣಸು, ಧನಿಯಾ, ಅರಿಶಿನ, ಉಪ್ಪು, ಹುರಿಗಡ್ಲೆ, ಲವಂಗ, ಚಕ್ಕೆ ಹಾಕಿ ರುಬ್ಬಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಲೇಟಿಗೆ ಕೈಮಾ, ರುಬ್ಬಿ ಪುಡಿ ಮಾಡಿಕೊಂಡ ಕಾಳುಮೆಣಸು, ಚಕ್ಕೆ, ಲವಂಗ ಪುಡಿ, ಸಬ್ಬಸ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ವಡೆಯಂತೆ ತಟ್ಟಿ ಕಾದ ಅಂಚಿನ ಮೇಲೆ ಹಾಕಿ 2 ಕಡೆ ಶಾಲೋ ಫ್ರೈ ಮಾಡಿದರೆ ಕೈಮಾ ವಡೆ ನಿಮ್ಮನೆಯಲ್ಲೂ ರೆಡಿ. ಕಾರ್ಯಕ್ರಮ ನೋಡಿದ್ರಿ, ಏನಿಸ್ತು? ಖುಷಿ ಆಯ್ತಾ? ಎಂತ ಅಡುಗೆ ಬೇಕು ನಿಮಗೆ? ಕರ್ನಾಟಕದಲ್ಲಿ ಯಾವ ಹೋಟ್ಲ್ ಅಡುಗೆ ಬೇಕು ಹೇಳಿ, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿ ಅವರ ಕೈ ರುಚಿನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು. ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗಿರುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನಮ್ಮ ಹೋಟ್ಲನ್ನು ಸ್ವಲ್ಪ ನೋಡ್ಬೇಕಲ್ವಾ? ನೋಡ್ಕೊಂಬರ್ತೀನಿ.